गणानां त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सेदसादनं श्रीविघ्नेश्वराय नमः। ॐ प्रणो देवी सरस्वती वाचेभिर्वाजिनीवती धीनामवित्र्यवतो संसरस्वत्यै नमः। ओं जातवेदसे सुनवामसो ममराति यतो निदहाति वेदः सनः परषदति दुर्गाणि विश्वा नावेव सिन्धुं दुरितात्यग्निः दुर्गायै नमः। ओं श्रीगुरुभ्यो नमः हरिः ಓಂ। ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಈ ವಾರದಲ್ಲಿ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ 12 ರಾಶಿಗಳ ವಾರದ ಫಲ ಹೇಗಿರಲಿದೆ, ಯಾವೆಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು ಎಂಬಂಥ ವಿಚಾರವನ್ನು ನೋಡುವುದಾದರೆ, ನಿಮ್ಮ ದಾಂಪತ್ಯ ಜೀವನ, ನಿಮ್ಮ ಉದ್ಯೋಗ, ವ್ಯಾಪಾರ ಹಾಗೂ ಕುಟುಂಬ ಜೀವನ ಹಾಗೂ ಆರೋಗ್ಯ, ಯಾವೆಲ್ಲ ಪರಿಹಾರ, ಯಾವ ದಿನ ಶುಭ, ಈ ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ, ಎಲ್ಲ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ತಪ್ಪದೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಆತ್ಮೀಯರಿಗೆ, ಬಂಧು ಮಿತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಈ ವಾರದಲ್ಲಿ ಭಗವಂತ ಶುಭ ಫಲಗಳನ್ನೇ ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ 12 ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಒಂದು ಹೊಸ ಚೇತನ ಮತ್ತು ಕಾರ್ಯದಲ್ಲಿ ಉತ್ಸಾಹ ತುಂಬಿರತಕ್ಕಂಥ ವಾರವಾಗಲಿದೆ. ಈ ವಾರದಲ್ಲಿ ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ದೃಢ ನಿರ್ಧಾರದಿಂದ ಮುನ್ನಡೆದು ಯಶಸ್ಸು ಸಾಧಿಸಲಿದ್ದೀರಿ. ವಾರದ ಆರಂಭದಲ್ಲಿ ಅನಿರೀಕ್ಷಿತ ಶುಭ ಸುದ್ದಿಗಳು ನಿಮಗೆ ಬರಲಿದೆ. ಕೋಪ ಹಾಗೂ ಆತುರದ ನಿರ್ಧಾರಗಳನ್ನು ಹತೋಟಿಯಲ್ಲಿಟ್ಟುಕೊಂಡರೆ ಮುಂಬರುವ ಚಿಕ್ಕ ಪುಟ್ಟ ಸವಾಲುಗಳನ್ನು ಸುಲಭವಾಗಿ ನೀವು ಗೆಲ್ಲತಕ್ಕಂಥ ಒಂದು ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ವಾರದಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರ ಹೇಗಿರಲಿದೆ ಎಂಬುದನ್ನು ನೋಡೋಣ. ಉದ್ಯೋಗಿಗಳಿಗೆ ಈ ವಾರದಲ್ಲಿ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳಿಂದ ಶ್ಲಾಘನೆ ಸಿಗತಕ್ಕಂಥದ್ದು, ಬೆಂಬಲದಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿಗಳು ಬರತಕ್ಕಂಥದ್ದು ಹಾಗೂ ಹೊಸ ಆಡಳಿತಾತ್ಮಕ ಜವಾಬ್ದಾರಿಗಳು ಹೆಗಲೇರಬಹುದು. ಸಹೋದ್ಯೋಗಿಗಳೊಂದಿಗೆ ಪರಸ್ಪರ ಹೊಂದಾಣಿಕೆ ಈ ಒಂದು ವಾರದಲ್ಲಿ ಉತ್ತಮವಾಗಿದ್ದು ಕೆಲಸ ಕಾರ್ಯಗಳು ಉತ್ತಮವಾಗಿ ನಡೆಯಲಿದೆ. ಹಾಗೂ ಈ ವಾರದಲ್ಲಿ ಯಾರೆಲ್ಲ ಉದ್ಯೋಗವನ್ನು ಹುಡುಕುತ್ತಿದ್ದಲ್ಲಿ ಶುಭ ಫಲಗಳು ಬರತಕ್ಕಂಥ ಸಾಧ್ಯತೆಗಳಿದೆ. ಹಾಗೂ ಆದಷ್ಟು ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲಿದ್ದೀರಿ ಮತ್ತು ಉದ್ಯೋಗದಲ್ಲಿ ವಿಶೇಷವಾಗಿ ಒಳ್ಳೆಯ ಸ್ಥಾನಮಾನಗಳು ಲಭಿಸತಕ್ಕಂಥ ಸಾಧ್ಯತೆ ಇದೆ. ಇನ್ನು ಈ ವಾರದ ನಿಮ್ಮ ವ್ಯಾಪಾರ ಕ್ಷೇತ್ರವನ್ನು ನೋಡುವುದಾದರೆ, ವ್ಯಾಪಾರಿಗಳಿಗೆ ಹೂಡಿಕೆಯಲ್ಲಿ ಲಾಭದಾಯಕ ವಾರ. ನೂತನ ಯೋಜನೆಗಳು ಅಥವಾ ಉದ್ಯಮ ವಿಸ್ತರಣೆಗೆ ಚರ್ಚೆ ನಡೆಸಲು ಸೂಕ್ತ ಸಮಯ. ಮಾರುಕಟ್ಟೆಯಲ್ಲಿ ನಿಮ್ಮ ವ್ಯಾಪಾರಿಕ ಮೌಲ್ಯ ವೃದ್ಧಿಯಾಗಲಿದ್ದು ವಿಶೇಷವಾಗಿ ಒಳ್ಳೆಯ ಶುಭ ಫಲ ದೊರಕುವಂತಹ ಸಾಧ್ಯತೆಗಳಿದೆ. ಹಾಗೂ ವಿಶೇಷವಾಗಿ ನೀವು ಮಾಡತಕ್ಕಂತಹ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ವ್ಯಾಪಾರದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಮುಂದುವರಿದಲ್ಲಿ ಒಳ್ಳೆಯ ಲಾಭವಾಗತಕ್ಕಂಥದ್ದು, ಮಾರುಕಟ್ಟೆಯಲ್ಲಿ ನಿಮ್ಮ ವ್ಯಾಪಾರಿಕ ಮೌಲ್ಯ ಎಲ್ಲ ಹೆಚ್ಚಾಗತಕ್ಕಂಥದ್ದು ಆಗಲಿದೆ. ಇನ್ನು ಈ ತಿಂಗಳಲ್ಲಿ ನಿಮ್ಮ ಆರ್ಥಿಕವಾಗಿ ಪರಿಸ್ಥಿತಿ ಸಕಾರಾತ್ಮಕವಾದಂಥ ವಾರವಾಗಲಿದೆ. ಆದಾಯದ ಹೊಸ ಮೂಲಗಳು ಈ ವಾರದಲ್ಲಿ ಕಂಡುಬರಲಿದ್ದು ದೀರ್ಘಕಾಲದಿಂದ ಬರಬೇಕಾಗಿದ್ದಂಥ ಹಣ ಕೈ ಸೇರುವಂಥ ಸ್ವಲ್ಪ ಒಂದು ಲಕ್ಷಣಗಳಿರತಕ್ಕಂಥ ದಿನ. ಸ್ವಲ್ಪ ಹೆಚ್ಚಿನ ಪ್ರಯತ್ನವನ್ನು ಮಾಡಿಕೊಂಡಲ್ಲಿ ಸ್ವಲ್ಪ ಮಟ್ಟಿನ ಸಂಪತ್ತು ಪ್ರಾಪ್ತಿಯಾಗತಕ್ಕಂಥ ಯೋಗವಿದೆ. ಐಷಾರಾಮಿ ವಸ್ತುಗಳಿಗಾಗಿ ಅತಿಯಾದಂತಹ ಹಣವನ್ನು ಖರ್ಚು ಮಾಡುವುದನ್ನು ತಪ್ಪಿಸಿಕೊಳ್ಳಿ, ಹಣವನ್ನು ಉಳಿತಾಯ ಮಾಡಿ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದಲ್ಲಿ ಈ ವಾರ ಹಿತಕರ ಮತ್ತು ಸೌಹಾರ್ದಯುತ ವಾತಾವರಣದಿಂದ ಕೂಡಿರಲಿದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ ಹಾಗೂ ಬೆಂಬಲ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಅನುಕೂಲಕರ
ಅವಕಾಶಗಳು ಸಿಗಲಿದೆ. ಇನ್ನು ಈ ವಾರದಲ್ಲಿ ನಿಮ್ಮ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿದ್ದು ಸ್ವಲ್ಪ ಮಟ್ಟಿನ ಅನಾರೋಗ್ಯಗಳು ದೂರವಾಗಿ ಆರೋಗ್ಯ ವೃದ್ಧಿಯಾಗತಕ್ಕಂಥ ಸಾಧ್ಯತೆಗಳಿದೆ. ಹಾಗೂ ವಿಶ್ರಾಂತಿಯನ್ನು ಸಹಿತ ಸ್ವಲ್ಪ ಮಟ್ಟಿಗೆ ಮಾಡಿಕೊಂಡಲ್ಲಿ ಶುಭ ಫಲ ದೊರಕಲಿದೆ. ರೈತರಿಗೆ, ನಿಮ್ಮ ಕೃಷಿ ಸಂಬಂಧಿತ ಉದ್ಯಮದಲ್ಲಿರತಕ್ಕಂಥವರಿಗೆ ಶ್ರಮಕ್ಕೆ ತಕ್ಕಂತೆ ಉತ್ತಮ ಇಳುವರಿ ದೊರೆಯಲಿದೆ. ಬೆಳೆಗಳ ಕೊಯ್ಲು ಹಾಗೂ ಮಾರಾಟದಲ್ಲಿ ಸಾಧಾರಣದಿಂದ ಉತ್ತಮ ಲಾಭ ಸಿಗಲಿದ್ದು ನೂತನ ತಂತ್ರಜ್ಞಾನ ಬಳಕೆಗೆ ಸಮಯ ಸೂಕ್ತವಾಗಿರಲಿದೆ. ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಕಠಿಣ ವಿಷಯಗಳ ಅಭ್ಯಾಸದಲ್ಲಿ ಒಳ್ಳೆಯ ನಿರತರಾಗಿರತಕ್ಕಂಥ ಧನಾತ್ಮಕ ಫಲಿತಾಂಶಗಳು ಸಿಗಲಿದೆ. ಗುರುಗಳು ಹಾಗೂ ತಂದೆ ತಾಯಿಯ ಆಶೀರ್ವಾದ, ಮಾರ್ಗದರ್ಶನ ಯಶಸ್ಸಿಗೆ ದಾರಿ ಮಾಡಿಕೊಡಲಿದೆ. ಇನ್ನು ಈ ವಾರ ವಿಶೇಷವಾಗಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಹಾಗೂ ಆಂಜನೇಯನ ದರ್ಶನವನ್ನು ಮಾಡಿ. ಈ ವಾರದಲ್ಲಿ ವಿಶೇಷವಾಗಿ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಸ್ನೇಹಿತರೆ, ವಿಶೇಷವಾಗಿ ಈ ವಾರದಲ್ಲಿ ಮೇಷರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗಿ ಸರ್ವ ಕಷ್ಟಗಳು ಪರಿಹಾರವಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿಯವರಿಗೆ ಈ ವಾರ ಕಾರ್ಯಸಿದ್ಧಿ ಮತ್ತು ಮನಸ್ಸಿನ ಶಾಂತಿ ತಂದುಕೊಡತಕ್ಕಂಥ ವಾರವಾಗಲಿದೆ. ಕೈಗೆತ್ತಿಕೊಳ್ಳುವ ಯೋಜನೆಗಳಲ್ಲಿ ನಿರೀಕ್ಷಿತ ಪ್ರಗತಿ ಕಂಡುಬರಲಿದ್ದು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಆಸ್ತಿ ಅಥವಾ ದೀರ್ಘಕಾಲದ ವಿಚಾರಗಳಿಗೆ ಸಂಬಂಧಿಸಿದಂತೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ವಾರದ ಒಂದು ಮಧ್ಯಭಾಗದಲ್ಲಿ ಆಪ್ತರ ಭೇಟಿಯಾಗತಕ್ಕಂಥದ್ದು ಮನಸ್ಸಿಗೆ ಒಂದು ಶಾಂತಿ ಸಿಗತಕ್ಕಂಥದ್ದು ಆಗಲಿದೆ. ಇನ್ನು ಈ ವಾರದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ಕೆಲಸದ ಸ್ಥಳದಲ್ಲಿ ಶಿಸ್ತು ಹಾಗೂ ಜವಾಬ್ದಾರಿಯುತ ನಡವಳಿಕೆಗೆ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಮೆಚ್ಚುಗೆ ದೊರೆಯಲಿದೆ. ಸ್ಥಾನಮಾನಗಳು ಲಭಿಸತಕ್ಕಂಥ ಯೋಗವಿದೆ. ಮೇಲಧಿಕಾರಿಗಳ ಪ್ರೋತ್ಸಾಹದಿಂದ ದೊಡ್ಡ ಹುದ್ದೆ ಅಥವಾ ಹೆಚ್ಚಿನ ಅಧಿಕಾರ ಸಿಗುವ ಸಾಧ್ಯತೆ ಇರತಕ್ಕಂಥ ವಾರ. ಇನ್ನು ಈ ವಾರದಲ್ಲಿ ವ್ಯಾಪಾರಸ್ಥರಿಗೆ ಹಾಗೂ ಉದ್ಯಮಿಗಳಿಗೆ ಆಶಾದಾಯಕವಾದಂಥ ವಾರವಾಗಲಿದೆ. ನೂತನ ಹೂಡಿಕೆಗಳು ಉತ್ತಮ ಪ್ರತಿಫಲ ನೀಡಲಿದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸೌಹಾರ್ದಯುತ ವಾತಾವರಣವಿರಲಿದ್ದು ಹೊಸ ಒಪ್ಪಂದಗಳು ಸಫಲವಾಗಲಿದೆ. ಈ ವಾರದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರಲಿದ್ದು ವಿವಿಧ ಮೂಲಗಳಿಂದ ಧನಾಗಮನವಾಗುವ ಯೋಗವಿರತಕ್ಕಂಥ ಸಾಧ್ಯತೆ ಇದೆ. ಭೂಮಿ ಅಥವಾ ಸ್ಥಿರ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಜನೆಯನ್ನು ರೂಪಿಸುತ್ತಿದ್ದರೆ ಸೂಕ್ತವಾದಂತಹ ಸಮಯ. ಅನಗತ್ಯ ವೆಚ್ಚಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಹಣಕಾಸಿನಲ್ಲಿ ಎಚ್ಚರಿಕೆಯನ್ನು ಮಾಡಿ. ಕುಟುಂಬ ಮತ್ತು ಪ್ರೀತಿಯಲ್ಲಿ ಸಂತೋಷ ಮತ್ತು ನೆಮ್ಮದಿಯ ನೆಲೆಸಲಿದೆ. ಮನೆಯವರೊಂದಿಗೆ ಪ್ರವಾಸ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಯೋಗವಿದೆ. ದಂಪತಿಗಳ ನಡುವೆ ಪರಸ್ಪರ ಬೆಂಬಲ ಹಾಗೂ ನಂಬಿಕೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಅನುಕೂಲಕರವಾದಂಥ ದಿನಗಳಾಗಲಿದೆ. ಕುಟುಂಬದಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿಗಳೆಲ್ಲ ಬರತಕ್ಕಂಥ ವಾರವಾಗಲಿದೆ. ಇನ್ನು ಈ ವಾರದಲ್ಲಿ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ಹಳೆಯ ದೈಹಿಕ ಕಿರಿಕಿರಿಗಳಿಂದ ಚೇತರಿಕೆ ಕಂಡುಬರಲಿದೆ. ಆದರೂ ಸಮಯಕ್ಕೆ ಸರಿಯಾದ ಆಹಾರ ಸೇವನೆ, ದೈನಂದಿನ ಯೋಗ ಅಥವಾ ನಡಿಗೆ ಅಭ್ಯಾಸ ಮಾಡುವುದು ಈ ವಾರದಲ್ಲಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಲಿದೆ. ಈ ವಾರದಲ್ಲಿ ಕೃಷಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ, ನಿಮ್ಮ ರೈತರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಉತ್ತಮವಾದಂತಹ ಫಲಿತಾಂಶ ಸಿಗಲಿದ್ದು ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಬೆಲೆ ದೊರೆಯುವ ಸಾಧ್ಯತೆ ಇದೆ. ಹೊಸ ನೀರಾವರಿ ಅಥವಾ ಭೂ ಅಭಿವೃದ್ಧಿ ಕಾರ್ಯಗಳಿಗೆ ಸೂಕ್ತ ಸಮಯ ದೊರಕುವಂತಹ ವಾರ. ಕೃಷಿಯಲ್ಲಿ ತುಂಬ ಎಚ್ಚರಿಕೆಯಿಂದ ಮುಂದುವರೆದಲ್ಲಿ ಒಳ್ಳೆಯ ಲಾಭವನ್ನು ಮಾಡಿಕೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಪಾಠಗಳಲ್ಲಿ ಸ್ವಲ್ಪ ಏಕಾಗ್ರತೆ ಕಡಿಮೆಯಾಗಲಿದೆ. ವಿದ್ಯೆಯಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ಸ್ವಲ್ಪ ಹಿನ್ನಡೆಯಾಗಬಹುದು. ಮನಸ್ಸೇನೋ ಕಿರಿಕಿರಿ, ಗೊಂದಲಮಯವಾದಂಥ ಸ್ಥಿತಿಗಳು ನಿರ್ಮಾಣವಾಗಬಹುದು. ಆದಷ್ಟು ಮಕ್ಕಳು ವಿದ್ಯೆಯಲ್ಲಿ ಭಕ್ತಿಯಿಂದ, ಶ್ರದ್ಧೆಯಿಂದ ತೊಡಗಿಕೊಂಡು ವಿದ್ಯೆಯಲ್ಲಿ ಸಾಧನೆ ಮಾಡಲು ಪ್ರಯತ್ನಿಸಿಕೊಳ್ಳಿ. ಈ ವಾರ ಶುಕ್ರವಾರ ವಿಶೇಷವಾಗಿ ಈ ವಾರ ನೀವು ಶುಕ್ರವಾರದಂದು ಮಹಾಲಕ್ಷ್ಮಿಯ ಆರಾಧನೆ ಹಾಗೂ ದುರ್ಗಾದೇವಿಯ ದೇವಾಲಯಕ್ಕೆ ಭೇಟಿ ನೀಡಿ ಬಿಳಿ ಹೂವುಗಳಿಂದ ಅರ್ಚನೆ ಮಾಡಿಸಿ, ಕುಂಕುಮಾರ್ಚನೆ, ಪುಷ್ಪ ಪೂಜೆ ಹಾಗೂ ನಾನಾ ವಿಧವಾದಂತಹ ಸೇವೆಯನ್ನು ತಾಯಿಗೆ ಸಮರ್ಪಣೆ ಮಾಡಿಕೊಳ್ಳಿ. ಈ ವಾರದಲ್ಲಿ ನಿಮ್ಮ ಒಂದು ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಸ್ನೇಹಿತರೆ,
ಈ ವಾರದಲ್ಲಿ ನಿಮಗೆ ಬರತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರವಾಗಿ ಶುಭ ಪ್ರಾಪ್ತಿಯಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಶೇಷವಾಗಿ ಶುಭವಾಗಲಿ. ಇನ್ನು ಮಿಥುನ ರಾಶಿಯವರಿಗೆ ಈ ವಾರ ಕಾರ್ಯಕ್ಷೇತ್ರದಲ್ಲಿ ಜಾಣ್ಮೆ ಮತ್ತು ಸಮಯ ಪ್ರಜ್ಞೆ ಯಶಸ್ಸನ್ನು ತಂದುಕೊಡಲಿದೆ. ನಿಮ್ಮ ಮಾತು ಹಾಗೂ ನಿರ್ಧಾರಗಳಿಗೆ ಸಮಾಜದಲ್ಲಿ ವಿಶೇಷ ಗೌರವ ಸಿಗಲಿದೆ. ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಅವರ ಸಂಪರ್ಕವು ಭವಿಷ್ಯದ ಯೋಜನೆಗಳಿಗೆ ಸಹಕಾರಿಯಾಗಲಿದೆ. ವಾರದ ಮಧ್ಯದಲ್ಲಿ ದೀರ್ಘಕಾಲದ ಕನಸೊಂದಕ್ಕೆ ಚಾಲನೆ ಸಿಗುವ ಸಾಧ್ಯತೆ ಇದ್ದು ಶುಭ ಫಲಗಳು ದೊರಕಲಿದೆ. ಈ ವಾರ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಲಭಿಸಲಿದೆ ಹಾಗೂ ಜವಾಬ್ದಾರಿಗಳನ್ನು ದಕ್ಷತೆಯಿಂದ ಪೂರ್ಣಗೊಳಿಸಿ ಸಬಲರಾಗಲಿದ್ದೀರಿ. ಕಚೇರಿಯ ಆಂತರಿಕ ವಿಚಾರಗಳಿಂದ ದೂರವಿರುವುದು ಉತ್ತಮ. ಇನ್ನು ಈ ವಾರ ವ್ಯಾಪಾರಿಗಳಿಗೆ ಹೂಡಿಕೆಯಲ್ಲಿ ಆಶಾದಾಯಕ ಲಾಭ ದೊರೆಯಲಿದೆ. ಮಾಹಿತಿ ತಂತ್ರಜ್ಞಾನ, ಮಾಧ್ಯಮ ಹಾಗೂ ಸಂವಹನ ಕ್ಷೇತ್ರದ ವ್ಯಾಪಾರಿಗಳಿಗೆ ನೂತನ ಅವಕಾಶಗಳು ಒದಗಿ ಬರಲಿದೆ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿ ಹಾಗೂ ಸಕಾರಾತ್ಮಕವಾಗಿರಲಿದೆ. ಬರಬೇಕಾಗಿದ್ದ ಬಾಕಿ ಹಣ ಕೈ ಸೇರಲಿದ್ದು ಆದಾಯದ ಹರಿವು ಉತ್ತಮವಾಗಿರಲಿದೆ. ಆದರೆ ಗೃಹ ಬಳಕೆ ಅಥವಾ ವಾಹನ ನಿರ್ವಹಣೆಗಾಗಿ ಅನಿರೀಕ್ಷಿತ ವೆಚ್ಚಗಳು ಬರುವ ಸಾಧ್ಯತೆ ಇದೆ. ಯೋಜನೆ ರೂಪಿಸಿ ಖರ್ಚನ್ನು ಮಾಡಿಕೊಳ್ಳಿ. ಹಣದ ವಿಚಾರದಲ್ಲಿ ಬಜೆಟನ್ನು ಮಾಡಿಕೊಳ್ಳಿ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹಿತಕರ ವಾತಾವರಣ ನೆಲೆಸಲಿದ್ದು ಒಡ ಹುಟ್ಟಿದವರಿಂದ ಶುಭ ಸುದ್ದಿಗಳನ್ನು ಕೇಳಲಿದ್ದೀರಿ. ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಸೂಕ್ತವಾದಂಥ ಸಮಯ. ಆರೋಗ್ಯ ಸ್ಥಿತಿ ಸಾಮಾನ್ಯವಾಗಿರಲಿದ್ದು ಮನಸ್ಸಿನಲ್ಲಿ ಹೊಸ ಉತ್ಸಾಹ ಇರಲಿದೆ. ಆದರೆ ಅತಿಯಾದ ಅಲೆದಾಟ ಅಥವಾ ಪ್ರಯಾಣದಿಂದಾಗಿ ಈ ವಾರ ಸ್ವಲ್ಪ ನೀವು ಆಯಾಸಕ್ಕೆ ಒಳಗಾಗಲಿದ್ದೀರಿ ಹಾಗೂ ತಲೆನೋವು ಕಾಣಿಸಿಕೊಳ್ಳಲಿದೆ. ಪೌಷ್ಟಿಕ ಆಹಾರ ಹಾಗೂ ಸೂಕ್ತ ವಿಶ್ರಾಂತಿ ಈ ವಾರದಲ್ಲಿ ತುಂಬ ಅಗತ್ಯ. ಪ್ರತಿನಿತ್ಯ ಸೂರ್ಯ ಉದಯದಲ್ಲಿ ಸೂರ್ಯ ದೇವರನ್ನು ನೋಡಿ ಕೈಮುಗಿದು ಪ್ರಾರ್ಥನೆ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಆರೋಗ್ಯ ಉತ್ತಮವಾಗಲಿದೆ. ಕೃಷಿಕರಿಗೆ ಬೆಳೆದಂಥ ಬೆಳೆಗಳು ಒಳ್ಳೆಯ ಫಲವನ್ನು ಕೊಡಲಿದೆ. ರೈತರಿಗೆ ಮತ್ತು ವಾಣಿಜ್ಯ ಬೆಳೆಗಾರರಿಗೆ ಈ ವಾರ ಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲ ಸಿಗಲಿದ್ದು ನೂತನ ಬೆಳೆ ಪ್ರಯೋಗಗಳಿಗೆ ಸಮಯ ಸೂಕ್ತವಾಗಲಿದೆ. ಹವಾಮಾನದ ವೈಪರೀತ್ಯ ಗಮನದಲ್ಲಿಟ್ಟುಕೊಂಡು ಕೃಷಿ ಚಟುವಟಿಕೆಗಳನ್ನು ಯೋಜಿಸಿಕೊಳ್ಳುವುದು ಉತ್ತಮ. ವಿಶೇಷವಾಗಿ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಕಠಿಣ ವಿಷಯಗಳನ್ನು ಕರಗತ ಮಾಡಿಕೊಳ್ಳುವ ಸಾಮರ್ಥ್ಯ ಮೂಡಲಿದ್ದು ಪರೀಕ್ಷಾ ಸಿದ್ಧತೆಗಳಿಗೆ ಸೂಕ್ತ ವಾತಾವರಣವಿರಲಿದೆ. ಶಿಕ್ಷಕರು ಮತ್ತು ಮಾರ್ಗದರ್ಶಕರ ಸಂಪೂರ್ಣ ಪ್ರೋತ್ಸಾಹ ಸಿಗತಕ್ಕಂಥ ಸಾಧ್ಯತೆ ಇದೆ. ವಿಶೇಷವಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಒಳ್ಳೆಯ ಶುಭ ಫಲದ ಯೋಗವಿದೆ. ಬುಧ ವಿಶೇಷವಾಗಿ ಈ ವಾರದ ಒಂದು ಪರಿಹಾರಕ್ಕಾಗಿ ಈ ವಾರದಲ್ಲಿ ಮಹಾವಿಷ್ಣು ದೇವರ ಆರಾಧನೆ, ವೆಂಕಟರಮಣ ಸ್ವಾಮಿಯ ಪ್ರಾರ್ಥನೆ, ತುಳಸಿಯ ಅರ್ಚನೆ ಹಾಗೂ ವಿಷ್ಣು ಸಹಸ್ರನಾಮವನ್ನು ಓದುವುದೆಲ್ಲ ಶುಭ ಫಲಗಳನ್ನು ಕೊಡಲಿದೆ. ಸ್ನೇಹಿತರೆ, ಈ ವಾರದಲ್ಲಿ ನೀವು ಹೆಚ್ಚು ನಿಮ್ಮ ಹಿರಿಯರ ಆಶೀರ್ವಾದ ಹಾಗೂ ತಂದೆ ತಾಯಿಯ ಅನುಗ್ರಹದೊಂದಿಗೆ ಮುಂದುವರಿಯಿರಿ. ಖಂಡಿತ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಇನ್ನು ಈ ವಾರದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು, ಶುಭ ದಿಕ್ಕು ಉತ್ತರ ದಿಕ್ಕು. ಸ್ನೇಹಿತರೆ, ಈ ವಾರದಲ್ಲಿ ನಿಮಗೆ ಬರಕಂತ ಎಲ್ಲ ಕಷ್ಟಗಳು ಪರಿಹಾರವಾಗಿ ಒಳ್ಳೆಯ ಶುಭ ಫಲಗಳು ದೊರೆಯಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಮಾನಸಿಕ ಪ್ರಶಾಂತತೆ ಮತ್ತು ಸಕಾರಾತ್ಮಕ ಶಕ್ತಿ ಮೂಡುವಂತಹ ಒಂದು ವಾರವಾಗಲಿದೆ. ಈ ವಾರ ಗೊಂದಲಗಳು ತಿಳಿಯಾಗಿ ಧೈರ್ಯ ಮೂಡಲಿದೆ. ಆತ್ಮವಿಶ್ವಾಸದಿಂದ ಮುಂದುವರಿಯಲಿದ್ದೀರಿ. ನಿಮ್ಮ ಚಾಣಾಕ್ಷತನ ನಡೆಗಳಿಂದ ಒಂದು ಕ್ಲಿಷ್ಟಕರ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲಿದ್ದೀರಿ. ಕುಟುಂಬದ ಹಿರಿಯರ ಮತ್ತು ಆಪ್ತರ ಬೆಂಬಲ ಸದಾ ನಿಮ್ಮೊಂದಿಗಿರಲಿದೆ. ಈ ವಾರದಲ್ಲಿ ವೃತ್ತಿಗೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿದಾಯಕ ವಾತಾವರಣವಿರಲಿದ್ದು ಮೇಲಿನ ಅಧಿಕಾರಿಗಳಿಂದ ಶ್ಲಾಘನೆಯನ್ನು ಪಡೆದುಕೊಳ್ಳಲಿದ್ದೀರಿ. ನೂತನ ಜವಾಬ್ದಾರಿಗಳು ಹಾಗೂ ಆಡಳಿತಾತ್ಮಕ ಪದೋನ್ನತಿ ದೊರೆಯುವ ಸಾಧ್ಯತೆ ಇದೆ. ಈ ವಾರದಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ಆಶಾದಾಯಕ ವೃದ್ಧಿ ಕಂಡುಬರಲಿದ್ದು ಹಳೆಯ ಬಾಕಿಯ ಹಣ
ಕೈ ಸೇರಲು ಸಾಧ್ಯತೆ ಇದೆ. ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಸಲಿದ್ದು ನೂತನ ಒಪ್ಪಂದಗಳಿಗೆ ಒಲವು ತೋರಲು ಸೂಕ್ತವಾದಂಥ ಸಮಯ. ಈ ವಾರದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದ್ದು ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ. ಅನಗತ್ಯ ಖರ್ಚುಗಳು ನಿಯಂತ್ರಣಕ್ಕೆ ಬರಲಿದ್ದು ಸಣ್ಣ ಪ್ರಮಾಣದ ಹೂಡಿಕೆ ಅಥವಾ ಉಳಿತಾಯ ಯೋಜನೆಗಳಿಗೆ ಹಣ ವಿನಿಯೋಗಿಸಲು ಇದು ಸೂಕ್ತವಾದಂಥ ಸಮಯ. ವಿಶೇಷವಾಗಿ ಕುಟುಂಬ ಮತ್ತು ಪ್ರೀತಿಯಲ್ಲಿ ನಿಮ್ಮ ಹರ್ಷದಾಯಕ ಒಂದು ನೆಮ್ಮದಿಯ ವಾತಾವರಣವಿರಲಿದ್ದು ಈ ವಾರದಲ್ಲಿ ಬಂಧು ಮಿತ್ರರ ಆಗಮನವಾಗಲಿದೆ. ಒಂದು ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ ವಿಶ್ವಾಸ ಗಟ್ಟಿಯಾಗತಕ್ಕಂಥ ಯೋಗವಿದೆ. ಪ್ರೇಮಿಗಳಿಗೆ ಮನೆಯವರಿಂದ ಸಕಾರಾತ್ಮಕ ಸ್ಪಂದನೆ ಸಿಗುವ ಯೋಗವಿದೆ. ಈ ಎಲ್ಲ ಯೋಗಗಳಿದೆ. ನೀವು ಅದಕ್ಕೆ ಬೇಕಾದಂತಹ ಒಂದು ಪ್ರಯತ್ನ, ಆಯ್ಕೆ ಮತ್ತು ಅನ್ಯೋನ್ಯತೆಯಿಂದ ಇರಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ಮನಸ್ಸಿನಲ್ಲಿ ಹೊಸ ಹುಮ್ಮಸ್ಸು ಇರಲಿದೆ. ಆದರೂ ಕಾಲೋಚಿತ ಬದಲಾವಣೆಗಳಿಂದಾಗಿ ಸಣ್ಣ ಪುಟ್ಟ ಶೀತ ಅಥವಾ ಕಫದ ತೊಂದರೆಗಳು ಎದುರಾಗಬಹುದು. ಸೂಕ್ತ ಆಹಾರ ಕ್ರಮವನ್ನು ಕಾಯ್ದುಕೊಳ್ಳಿ. ರೈತರಿಗೆ ಮತ್ತು ಹೈನುಗಾರಿಕೆ ನಿರತರಾದಂಥವರಿಗೆ ಕಷ್ಟಕ್ಕೆ ತಕ್ಕಂತೆ ಒಳ್ಳೆಯ ಪ್ರತಿಫಲ ದೊರೆಯಲಿದೆ. ಜಲ ಸಂಪನ್ಮೂಲ ಹಾಗೂ ತರಕಾರಿ ಬೆಳೆಗಾರರಿಗೆ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ನೂತನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಈ ವಾರ ಅತ್ಯಂತ ಸಕಾಲವಾಗಿರಲಿದೆ. ರೈತರು ಮುಂದುವರಿಯಿರಿ. ಹೊಸ ಭೂಮಿಯನ್ನು ಖರೀದಿ ಮಾಡಿಕೊಳ್ಳಬಹುದು, ಭೂಮಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳಬಹುದು. ಎಲ್ಲ ಕಾರ್ಯಗಳಲ್ಲಿಯೂ ಶುಭ ಫಲವಿದೆ. ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಸ್ವಲ್ಪ ಒಂದು ನಿರಾಸಕ್ತಿ ಉಂಟಾಗುವಂಥ ಸಾಧ್ಯತೆ ಇದೆ. ವಿದ್ಯೆಯಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಸಮಯವನ್ನು ವ್ಯರ್ಥ ಮಾಡತಕ್ಕಂಥದ್ದು ಆಗಬಹುದು. ತುಂಬ ಎಚ್ಚರಿಕೆಯಿಂದ ಇರಿ. ವಿದ್ಯಾರ್ಥಿಗಳೇ ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಇನ್ನು ಈ ವಾರದಲ್ಲಿ ನಿಮಗೆ ಬರತಕ್ಕಂಥ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪ ಮಾಡಿ ಹಾಗೂ ಶುಭ ಫಲಕ್ಕಾಗಿ ನಿಮ್ಮ ಇಷ್ಟದೇವರನ್ನು ಕುಲದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಹಾಗೂ ಈ ವಾರದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಕಂದು ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು. ಈ ವಾರ ನಿಮಗೆಲ್ಲರಿಗೂ ಶುಭವಾಗಿ ಇಷ್ಟಾರ್ಥ ಸಿದ್ಧಿಯಾಗಲಿ, ಶುಭವಾಗಲಿ. ಸಿಂಹರಾಶಿಯವರಿಗೆ ಈ ವಾರ ಒಂದು ಪ್ರಭಾವ, ಗೌರವ ಮತ್ತು ಯಶಸ್ಸು ಹೆಚ್ಚಾಗುವ ಶುಭ ಸಮಯ ಪ್ರಾಪ್ತಿಯಾಗಲಿದೆ. ಕೈಗೆತ್ತಿಕೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮ ನಾಯಕತ್ವದ ಗುಣ ಎದ್ದು ಕಾಣಲಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ನಿರ್ಧಾರಗಳಿಗೆ ವಿಶೇಷ ಮನ್ನಣೆ ಸಿಗತಕ್ಕಂಥ ಯೋಗವಿದೆ. ಧೈರ್ಯದಿಂದ ಹೊಸ ಸವಾಲುಗಳನ್ನು ಎದುರಿಸಿ ಗೆಲ್ಲುವಂಥ ಯೋಗವಿದೆ. ವಾರದ ಒಂದು ಉತ್ತರಾರ್ಧದಲ್ಲಿ ಶುಭ ವಾರ್ತೆಗಳು ತಲುಪಲಿದೆ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವೃತ್ತಿಯಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳಿಂದ ಪೂರ್ಣ ಬೆಂಬಲ ಸಿಗಲಿದೆ. ನಿಮ್ಮ ಕಾರ್ಯವೈಖರಿಗೆ ಸಮಾಧಾನ ವ್ಯಕ್ತವಾಗಲಿದ್ದು ನೂತನ ಜವಾಬ್ದಾರಿಗಳು ಅಥವಾ ಅಧಿಕಾರ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳಿಗೆ ಹಾಗೂ ವ್ಯಾಪಾರಸ್ಥರಿಗೆ ಅತ್ಯುತ್ತಮ ಲಾಭ ದೊರೆಯಲಿದೆ. ಸರಕಾರಿ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕಲು ಈ ವಾರ ಅತ್ಯಂತ ಶುಭ ವಾತಾವರಣವಿರಲಿದೆ. ಈ ವಾರದ ನಿಮ್ಮ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರಲಿದ್ದು ನೂತನ ಹೂಡಿಕೆಗಳಿಂದ ಉತ್ತಮ ಪ್ರತಿಫಲ ಸಿಗಲಿದೆ. ಹಳೆಯ ಸಾಲದ ಸುಳಿಯಿಂದ ಹೊರಬರಲು ನೂತನ ಮಾರ್ಗಗಳು ಸಿಗಲಿವೆ. ವಾಹನ ಅಥವಾ ಮನೆಗೆ ಅಗತ್ಯವಿರುವ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಒಂದು ಯೋಗ ನಿಮಗೆ ಪ್ರಾಪ್ತಿಯಾಗಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಸಾಮರಸ್ಯದ ವಾತಾವರಣವಿರಲಿದ್ದು ಪ್ರಮುಖ ಕೌಟುಂಬಿಕ ವಿಷಯಗಳಲ್ಲಿ ನಿಮ್ಮ ಅಭಿಪ್ರಾಯವೇ ಅಂತಿಮವಾಗಿರಲಿದೆ. ದಂಪತಿಗಳ ನಡುವೆ ಅನುರಾಗ ವೃದ್ಧಿಸಲಿದೆ. ಪ್ರೇಮಿಗಳಿಗೆ ಹಿರಿಯರ ಬೆಂಬಲ ಸಿಗುವ ಸಾಧ್ಯತೆ ಇರತಕ್ಕಂಥ ಒಂದು ಯೋಗವಿದೆ. ಇನ್ನು ಈ ವಾರದಲ್ಲಿ ನಿಮ್ಮ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿದ್ದು ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡುವಂಥ ಸಾಧ್ಯತೆ ಇದೆ. ಶೀತ, ಕಫ, ಜ್ವರದಂಥ ಅನಾರೋಗ್ಯಗಳು ಬರಬಹುದು ಅಥವಾ ಬೆನ್ನು ನೋವು ಮತ್ತು ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಕಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಒಳ್ಳೆಯ ಆಹಾರ ಸೇವನೆ, ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಈ ವಾರದಲ್ಲಿ ರೈತರಿಗೆ ಹಾಗೂ ತೋಟಗಾರಿಕೆ ಬೆಳೆಗಾರರಿಗೆ ವಿಶೇಷವಾಗಿ ಒಳ್ಳೆಯ ಆದಾಯ ತರುವ ವಾರವಾಗಲಿದೆ.
ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗಲಿದ್ದು, ಕೃಷಿಗೆ ಸಂಬಂಧಿಸಿದ ಹೊಸ ಯಂತ್ರೋಪಕರಣಗಳ ಖರೀದಿಗೆ ಸಮಯ ಸೂಕ್ತವಾಗಿರಲಿದೆ. ಈ ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ದೃಢ ಏಕಾಗ್ರತೆ ವೃದ್ಧಿಸಲಿದ್ದು, ಉನ್ನತ ಶಿಕ್ಷಣ ಬಯಸುವ ಅಭ್ಯರ್ಥಿಗಳಿಗೆ ಸಕಾರಾತ್ಮಕ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರತಕ್ಕಂಥ ವಿಶೇಷಗಳಿಗೆ ಶುಭ ವಿದ್ಯಾರ್ಥಿಗಳಿಗೆ ಶುಭ ಫಲಿತಾಂಶಗಳು ಪ್ರಾಪ್ತಿಯಾಗತಕ್ಕಂಥ ಒಂದು ಯೋಗವಿದೆ. ಹಾಗೂ ಈ ವಾರದಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ಒಳ್ಳೆಯ ಶುಭ ಯೋಗ, ಭಾಗ್ಯ, ಆರೋಗ್ಯ, ಐಶ್ವರ್ಯಗಳೆಲ್ಲ ಪ್ರಾಪ್ತಿಯಾಗತಕ್ಕಂಥ ಒಂದು ಸಾಧ್ಯತೆ ಇದೆ. ಇನ್ನು ಈ ವಾರದಲ್ಲಿ ನೀವು ಪ್ರತಿದಿನ ಬೆಳಿಗ್ಗೆ ಗಾಯತ್ರಿ ದೇವಿಯನ್ನು ಸ್ಮರಣೆ ಮಾಡಿಕೊಳ್ಳಿ, ಹಸುಗಳಿಗೆ ಹಸಿರು ಹುಲ್ಲನ್ನು ನೀಡಿ, ಹಾಗೂ ಪ್ರತಿನಿತ್ಯ ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿ. ಇನ್ನು ಈ ವಾರದ ನಿಮ್ಮ ಒಂದು ಶುಭ ಸಂಖ್ಯೆ 7, ಶುಭ ಬಣ್ಣ ಕಿತ್ತಳೆ ಬಣ್ಣ ಮತ್ತು ಈ ವಾರದ ನಿಮ್ಮ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಈ ವಾರದ ನಿಮ್ಮ ಶುಭ ದಿನ ಸೋಮವಾರವಾಗಿರಲಿದೆ. ಈ ವಾರದ ನಿಮ್ಮ ಅಶುಭ ದಿನ ಮಂಗಳವಾರ. ಹಾಗಾಗಿ ಈ ವಾರಗಳನ್ನು ಬಿಟ್ಟು ಒಳ್ಳೆಯ ಶುಭ ಕಾರ್ಯಗಳನ್ನೆಲ್ಲ ಮಾಡಿಕೊಳ್ಳಿ, ಖಂಡಿತ ನಿಮಗೆ ಶುಭವಾಗಲಿದೆ. ಸ್ನೇಹಿತರೆ, ವಿಶೇಷವಾಗಿ ಈ ವಾರದಲ್ಲಿ ನಿಮಗೆಲ್ಲ ಭಗವಂತ ಶುಭ ಫಲಗಳನ್ನು ಅನುಗ್ರಹಿಸಲಿ ಎಂದು ದೇವರಲ್ಲಿ ಸ್ಮರಣೆ ಮಾಡುತ್ತಾ ಈ ವಾರದಲ್ಲಿ ನಿಮಗೆ ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನದಿಂದ ಸವಾಲುಗಳನ್ನು ಎದುರಿಸಿ ಜಯಗಳಿಸುವ ಒಂದು ಸಮಯ. ಈ ವಾರ ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಸೂಕ್ಷ್ಮ ವಿಶ್ಲೇಷಣೆ ನಡೆಸಿ ಹೆಚ್ಚು ಇಡುವುದರಿಂದ ಉತ್ತಮ ಯಶಸ್ಸು ಸಿಗಲಿದೆ. ಸಮಾಜದಲ್ಲಿ ಉತ್ತಮ ಬಂಧು ಮಿತ್ರರ ವಲಯದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಮನ್ನಣೆ ದೊರೆಯಲಿದೆ. ವಾರದ ಮಧ್ಯಭಾಗದಲ್ಲಿ ಆಪ್ತ ಸ್ನೇಹಿತರ ಸಹಕಾರದಿಂದ ದೀರ್ಘಕಾಲದಿಂದ ಬಗೆಹರಿಯದಿದ್ದ ಸಮಸ್ಯೆಯೊಂದು ಸುಲಭವಾಗಿ ಪರಿಹಾರವಾಗತಕ್ಕಂಥ ಯೋಗವಿದೆ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾದರೂ ದಕ್ಷತೆಯಿಂದ ಪೂರ್ಣಗೊಳಿಸಿ ಸಬಲರಾಗಲಿದ್ದೀರಿ. ಮೇಲಧಿಕಾರಿಗಳ ಪ್ರೋತ್ಸಾಹ ಸಿಗಲಿದ್ದು ನಿಮ್ಮ ಕಾರ್ಯ ಯೋಜನೆಗಳ ಜವಾಬ್ದಾರಿ ಹೆಗಲೇರಲಿದೆ. ಕಚೇರಿಯ ಆಂತರಿಕ ರಾಜಕೀಯದಿಂದ ಈ ವಾರ ನೀವು ಆದಷ್ಟು ದೂರ ಉಳಿಯುವುದು ಉತ್ತಮ. ಈ ವಾರದಲ್ಲಿ ನಿಮ್ಮ ವಹಿವಾಟುಗಳಲ್ಲಿ ಸ್ಥಿರ ಪ್ರಗತಿಯನ್ನು ಕಾಣಲಿದ್ದೀರಿ. ಲೆಕ್ಕಪತ್ರಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ತುಂಬ ಅಗತ್ಯ. ಮಾಹಿತಿ ತಂತ್ರಜ್ಞಾನ, ಮಾಧ್ಯಮ, ಆಡಿಟಿಂಗ್ ಹಾಗೂ ಸೇವಾ ವಲಯದಲ್ಲಿರುವ ಉದ್ಯಮಿಗಳಿಗೆ ನೂತನ ಗ್ರಾಹಕರಿಂದ ಆಶಾದಾಯಕ ಲಾಭ ದೊರೆಯತಕ್ಕಂಥ ಯೋಗವಿದೆ. ಈ ವಾರದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಕಾರಾತ್ಮಕವಾಗಿರಲಿದೆ. ಬರಬೇಕಾಗಿದ್ದಂಥ ಬಾಕಿಯ ಹಣ ಕೈ ಸೇರುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ. ನೀವು ಮಾಡುವ ಬಜೆಟ್ ಯೋಜನೆಗಳು ಉತ್ತಮ ಫಲ ನೀಡಲಿದೆ. ಗೃಹ ಬಳಕೆ ಅಥವಾ ಮಕ್ಕಳ ಶೈಕ್ಷಣಿಕ ಅಗತ್ಯಗಳಿಗಾಗಿ ಹಣ ವಿನಿಯೋಗ ಮಾಡಲಿದ್ದೀರಿ. ಸಣ್ಣ ಪ್ರಮಾಣದ ಉಳಿತಾಯ ಯೋಜನೆಗಳಿಗೆ ಹಣ ತೊಡಗಿಸಲು ಸೂಕ್ತವಾದಂಥ ಸಮಯ. ಈ ವಾರದಲ್ಲಿ ನಿಮ್ಮ ಕುಟುಂಬದಲ್ಲಿ ಹಿತಕರ ಮತ್ತು ಸೌಹಾರ್ದಯುತ ವಾತಾವರಣವಿರಲಿದ್ದು, ಒಡ ಹುಟ್ಟಿದವರಿಂದ ಅನುಬಂಧ ಹೆಚ್ಚಾಗಲಿದೆ ಮತ್ತು ಅವರಿಂದ ಶುಭ ಸುದ್ದಿಗಳನ್ನು ಕೇಳಲಿದ್ದೀರಿ. ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಹಾಗೂ ವಿಶ್ವಾಸ ಗಟ್ಟಿಯಾಗಲಿದೆ. ಪ್ರೇಮಿಗಳಿಗೆ ಮನಸ್ಸಿನ ಆಸೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಹಾಗೂ ಹಿರಿಯರ ಬೆಂಬಲ ಪಡೆಯಲು ಅನುಕೂಲಕರವಾದಂಥ ದಿನಗಳಾಗಲಿದೆ. ಆರೋಗ್ಯವು ಸಾಮಾನ್ಯ ಸ್ಥಿತಿಯಲ್ಲಿದ್ದು ಉತ್ತಮವಾಗಿಯೂ ಇರಲಿದೆ. ಆದರೂ ಕಾಲೋಚಿತ ಬದಲಾವಣೆಗಳಿಂದಾಗಿ ಸಣ್ಣ ಪುಟ್ಟ ಜೀರ್ಣಕ್ರಿಯೆಯ ತೊಂದರೆ ಅಥವಾ ಅಜೀರ್ಣ ಎದುರಾಗಬಹುದು. ಸರಿಯಾದ ಸಮಯಕ್ಕೆ ಸಾತ್ವಿಕ ಆಹಾರ ಸೇವನೆ ಹಾಗೂ ನಿಯಮಿತ ದೈಹಿಕ ವ್ಯಾಯಾಮ ಮಾಡುವುದು ಆರೋಗ್ಯ ಕಾಯ್ದುಕೊಳ್ಳಲು ಉತ್ತಮ. ಇನ್ನು ಕೃಷಿಕರಿಗೆ ಈ ವಾರದಲ್ಲಿ ರೈತರಿಗೆ ಹಾಗೂ ತೋಟಗಾರಿಕೆ ಬೆಳೆಗಾರರಿಗೆ ಶ್ರಮಕ್ಕೆ ತಕ್ಕದಾದಂಥ ಉತ್ತಮ ಪ್ರತಿಫಲ ದೊರೆಯಲಿದೆ. ನೂತನ ತಂತ್ರಜ್ಞಾನ ಆಧಾರಿತ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಈ ವಾರ ಅತ್ಯಂತ ಸೂಕ್ತ ಸಮಯ. ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ದೃಢ ಏಕಾಗ್ರತೆ ಮೂಡಲಿದೆ. ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥೈಸಿಕೊಳ್ಳುವ ಶಕ್ತಿ ವೃದ್ಧಿಸಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಗೂ ಉನ್ನತ ವ್ಯಾಸಂಗಕ್ಕೆ ಸಿದ್ಧತೆ ನಡೆಸುತ್ತಿರುವ ಶಿಕ್ಷಕರು ಮತ್ತು ಹಿರಿಯ ಉತ್ತಮ ಮಾರ್ಗದರ್ಶನ ದೊರೆಯಲಿದೆ. ವಿಶೇಷವಾಗಿ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಬಾಂಧವ್ಯ ಏರ್ಪಡಲಿದೆ. ಈ ವಾರದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಈ ವಾರದ ನೀವು ವೆಂಕಟರಮಣ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೂ ವೆಂಕಟರಮಣ ದೇವರ ಪ್ರೀತ್ಯರ್ಥವಾಗಿ ಅರ್ಚನೆ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಾರದ ನಿಮ್ಮ ಒಂದು ಶುಭ ಸಂಖ್ಯೆ 5. ಈ ವಾರದ ಶುಭ ಬಣ್ಣ ಬಿಳಿಯ ಬಣ್ಣ, ಹಸಿರು ಬಣ್ಣ. ಇನ್ನು ಈ ವಾರದ ನಿಮ್ಮ ಶುಭ ದಿಕ್ಕು ಉತ್ತರ ದಿಕ್ಕು.
ಈ ವಾರದ ಶುಭ ದಿನ ಬುಧವಾರವಾಗಿರಲಿದೆ. ಅಶುಭ ದಿನ ಮಂಗಳವಾರ. ಹಾಗಾಗಿ ಎಚ್ಚರಿಕೆಯಿಂದ ಇದನ್ನು ನೆನಪಿನಲ್ಲಿಟ್ಟುಕೊಂಡು ಮುಂದುವರಿಯಿರಿ. ಈ ವಾರ ನಿಮಗೆಲ್ಲರಿಗೂ ಶುಭವಾಗಲಿ. ಇನ್ನು ತುಲಾರಾಶಿಯವರಿಗೆ ಈ ವಾರ ಸುಖ, ಸಂತೋಷ ಹಾಗೂ ನೆಮ್ಮದಿ ಸಿಗುವ ಶುಭ ಸಮಯವಾಗಲಿದೆ. ನಿಮ್ಮ ಸೌಮ್ಯ ಸ್ವಭಾವ ಹಾಗೂ ಸಮಯ ಪ್ರಜ್ಞೆಯಿಂದ ದೀರ್ಘಕಾಲದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿದ್ದೀರಿ. ಸಮಾಜದಲ್ಲಿ ಗೌರವ ಆಧಾರಗಳು ಹೆಚ್ಚಾಗಲಿದೆ. ಕಲಾತ್ಮಕ ಹಾಗೂ ಸೃಜನಶೀಲ ಕೆಲಸಗಳಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡವರಿಗೆ ಹೊಸ ಅವಕಾಶಗಳು ಒದಗಿ ಬರಲಿದೆ. ವಾರದ ಮಧ್ಯಭಾಗದಲ್ಲಿ ಆಪ್ತ ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತಸ ಹಾಗೂ ಹೊಸ ನವೋಲ್ಲಾಸ ಮೂಡುವಂತಹ ಒಂದು ವಾರ. ಈ ವಾರ ವಿಶೇಷವಾಗಿ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದಲ್ಲಿ ಶುಭ ವಾತಾವರಣವಿರಲಿದೆ. ನಿಮ್ಮ ದಕ್ಷತೆ ಮತ್ತು ಕಠಿಣ ಪರಿಶ್ರಮಕ್ಕೆ ಮೇಲಧಿಕಾರಿಗಳಿಂದ ಶ್ಲಾಘನೆ ಸಿಗಲಿದೆ. ಹೊಸ ಆಡಳಿತಾತ್ಮಕ ಜವಾಬ್ದಾರಿಗಳು ಅಥವಾ ಅಧಿಕಾರ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೂಡಿಕೆಯಲ್ಲಿ ಆಶಾದಾಯಕ ಲಾಭ ದೊರೆಯಲಿದೆ. ಫ್ಯಾಷನ್, ಸೌಂದರ್ಯ ಸಾಧನ, ಕಲೆ ಹಾಗೂ ಹೋಟೆಲ್ ಉದ್ಯಮದಲ್ಲಿರುವವರಿಗೆ ವ್ಯಾಪಾರ ವೃದ್ಧಿಯಾಗಲಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅನುಕೂಲಕರವಾದಂತಹ ಒಂದು ವಾತಾವರಣವಿರಲಿದೆ. ಆರ್ಥಿಕ ಸ್ಥಿತಿ ಈ ವಾರದಲ್ಲಿ ಸಬಲವಾಗಿರಲಿದೆ. ಪರಿಸ್ಥಿತಿ ಬಲಗೊಳ್ಳಲಿದೆ. ಆದಾಯದ ಹೊಸ ಮೂಲಗಳು ಕಂಡು ಮನಸ್ಸಿಗೆ ಒಂದು ಸ್ಥಿರವಾಗಲಿದೆ. ದೀರ್ಘಕಾಲದಿಂದ ಬರಬೇಕಾಗಿದ್ದಂಥ ಹಳೆಯ ಸಾಲದ ಹಣ ಕೈ ಸೇರುವ ಒಂದು ಯೋಗವಿದೆ. ಕುಟುಂಬದ ಅಗತ್ಯಗಳಿಗಾಗಿ ಹಾಗೂ ಸುಖ ಭೋಗದ ವಸ್ತುಗಳ ಖರೀದಿಗಾಗಿ ಹಣ ವಿನಿಯೋಗಿಸಲಿದ್ದೀರಿ. ಸಣ್ಣ ಪ್ರಮಾಣದ ಉಳಿತಾಯ ಯೋಜನೆಗಳಿಗೆ ಹಣ ತೊಡಗಿಸಲು ಈ ವಾರ ಸೂಕ್ತವಾದಂಥ ಒಂದು ವಾರವಾಗಲಿದೆ. ಇನ್ನು ಈ ವಾರದಲ್ಲಿ ನಿಮ್ಮ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಮಂಗಳಕರ ವಾತಾವರಣವಿರಲಿದೆ. ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ, ಅನುರಾಗ ಹಾಗೂ ಸಾಮರಸ್ಯ ಹೆಚ್ಚಾಗಲಿದೆ. ಬಂಧು ಮಿತ್ರರ ಆಗಮನದಿಂದ ಸಂತೋಷ ವೃದ್ಧಿಸಲಿದೆ. ಪ್ರೇಮಿಗಳಿಗೆ ಮನಸ್ಸಿನ ಆಸೆಗಳನ್ನು ವ್ಯಕ್ತಪಡಿಸಲು ಹಾಗೂ ಹಿರಿಯರ ಬೆಂಬಲ ಪಡೆಯಲು ಈ ವಾರ ಸೂಕ್ತವಾದಂಥ ಸಮಯ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಈ ವಾರ ನಿಮಗೆ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿರಲಿದೆ. ಸಣ್ಣ ಪುಟ್ಟ ಅನಾರೋಗ್ಯವನ್ನು ಕೊಡುವಂಥ ಸಾಧ್ಯತೆಗಳಿದೆ. ಮನಸ್ಸಿನಲ್ಲಿ ವಿಶೇಷವಾಗಿ ಆರೋಗ್ಯದ ಕಡೆಗೆ ತುಂಬ ಒಂದು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಆದರೂ ಸಣ್ಣ ಪುಟ್ಟ ಒಂದು ಪರಿಹಾರಗಳಿಂದ ಒಂದು ಮದ್ದಿನಿಂದ ನಿಮ್ಮ ಅನಾರೋಗ್ಯ ಪರಿಹಾರವಾಗಲಿದೆ. ಆದಷ್ಟು ನೀರಿನ ಸೇವನೆ ಹಾಗೂ ಸಾತ್ವಿಕ ಆಹಾರವನ್ನು ಸೇವನೆ ಮಾಡತಕ್ಕಂಥದ್ದು, ಯೋಗ ಧ್ಯಾನದಿಂದ ಆರೋಗ್ಯ ವೃದ್ಧಿಯಾಗಲಿದೆ. ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರಲಿದೆ. ಕೃಷಿಕರಿಗೆ ಈ ವಾರ ತೋಟಗಾರಿಕೆ ಬೆಳೆಗಾರರಿಗೆ ಶ್ರಮಕ್ಕೆ ತಕ್ಕಂತೆ ಒಳ್ಳೆಯ ಪ್ರತಿಫಲ ಸಿಗಲಿದೆ. ತರಕಾರಿ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಕೃಷಿ ಭೂಮಿಯ ಅಭಿವೃದ್ಧಿ ಅಥವಾ ನೀರಾವರಿ ಯೋಜನೆಗಳಿಗೆ ಬಂಡವಾಳ ಹೂಡಲು ಅನುಕೂಲಕರವಾದಂಥ ವಾರ. ಈ ವಾರ ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ದೃಢತೆ, ಏಕಾಗ್ರತೆ ಮೂಡಲಿದ್ದು ಕಲಾತ್ಮಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರಗತಿ ಕಂಡುಬರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥ ವಿದ್ಯಾರ್ಥಿಗಳು ಗುರು ಹಿರಿಯರ ಮಾರ್ಗದರ್ಶನ ಪಡೆದುಕೊಳ್ಳಿ. ಈ ವಾರ ಪ್ರತಿದಿನ ಬೆಳಗ್ಗೆ ಮಹಾಲಕ್ಷ್ಮಿ ಅಥವಾ ದುರ್ಗಾದೇವಿಯ ಧ್ಯಾನ ಮಾಡಿ ಶುಕ್ರವಾರದಂದು ದೇವಾಲಯದಲ್ಲಿ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸುವುದರಿಂದ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಿಹಿ ಅಥವಾ ಆಹಾರವನ್ನು ನೀಡುವುದರಿಂದ ಅತ್ಯಂತ ಶ್ರೇಯಸ್ಸು ಉಂಟಾಗತಕ್ಕಂಥ ಯೋಗವಿದೆ. ವಿಶೇಷವಾಗಿ ಈ ವಾರದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಈ ವಾರದ ಶುಭ ದಿನ ಶುಕ್ರವಾರ, ವಾರದ ಒಂದು ಅಶುಭ ದಿನ ಮಂಗಳವಾರ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವಾರ ಧೈರ್ಯ, ದೃಢತೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುವಂಥ ಸಮಯ. ಮನಸ್ಸಿನಲ್ಲಿರುವ ಹೆದರಿಕೆ ಅಥವಾ ಗೊಂದಲಗಳು ದೂರವಾಗಿ ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ಎದುರಾಗುವ ಸವಾಲುಗಳನ್ನು ಜಾಣ್ಮೆಯಿಂದ ಎದುರಿಸಿ ಜಯ ಸಾಧಿಸತಕ್ಕಂಥ ಒಂದು ಯೋಗವಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂಥ ಪ್ರಮುಖ ಕೆಲಸಗಳು ಈ ವಾರದಲ್ಲಿ ಚಾಲನೆ ಸಿಗಲಿದೆ. ವಾರದ ಒಂದು ಮಧ್ಯಭಾಗದಲ್ಲಿ ಆಸ್ತಿ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ಶುಭ ಸುದ್ದಿಗಳನ್ನು ಕೇಳುವಂಥ ಒಂದು ಯೋಗವಿದೆ. ಈ ವಾರ ಉದ್ಯೋಗ ಕ್ಷೇತ್ರದಲ್ಲಿ
ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಒಂದು ಒಳ್ಳೆಯ ಶ್ಲಾಘನೆ ಹಾಗೂ ಎಲ್ಲರಿಂದ ಪ್ರೋತ್ಸಾಹ ಸಿಗತಕ್ಕಂಥ ಒಂದು ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದ್ದು, ಆಡಳಿತಾತ್ಮಕ ಜವಾಬ್ದಾರಿಗಳು ಹೆಗಲೇರುವಂಥ ಸಾಧ್ಯತೆ ಇದೆ. ವಿರೋಧಿಗಳ ಕುತಂತ್ರಗಳನ್ನು ನಿವಾರಿಸಿ ಮೇಲುಗೈ ಸಾಧಿಸಲಿದ್ದೀರಿ. ವಿಶೇಷವಾಗಿ ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಥವಾ ಒಳ್ಳೆಯ ಉದ್ಯೋಗವನ್ನು ಹುಡುಕುತ್ತಿರತಕ್ಕಂಥವರಿಗೆ ಶುಭ ಸುದ್ದಿಗಳೆಲ್ಲ ಬರತಕ್ಕಂಥ ಒಂದು ಯೋಗವಿದೆ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾಡತಕ್ಕಂಥ ವ್ಯಾಪಾರ ವಹಿವಾಟಿನಲ್ಲಿ ಆಶಾದಾಯಕ ಲಾಭ ದೊರೆಯಲಿದ್ದು, ರಿಯಲ್ ಎಸ್ಟೇಟ್, ನಿರ್ಮಾಣ ಕ್ಷೇತ್ರ, ಕೃಷಿ ಸಂಬಂಧಿತ ಉದ್ಯಮ ಹಾಗೂ ಯಂತ್ರೋಪಕರಣಗಳ ವ್ಯಾಪಾರಿಗಳಿಗೆ ಹೆಚ್ಚಿನ ಯಶಸ್ಸು ಸಿಗಲಿದೆ. ನೂತನ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಸೂಕ್ತವಾದಂಥ ಸಮಯ. ಇನ್ನು ಈ ವಾರದ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ, ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿದ್ದು ಸಣ್ಣ ಪುಟ್ಟ ಬರತಕ್ಕಂತಹ ಒಂದು ಹಣ ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಇದೆ. ಆದರೆ ಈ ವಾರದಲ್ಲಿ ಯಾರಿಗೂ ಸಾಲವಾಗಿ ಹಣವನ್ನು ನೀಡಬೇಡಿ. ಹಣ ಸಾಲವನ್ನು ಪಡೆಯದೇ ಇರುವುದು ಒಳ್ಳೆಯದು. ಆದಷ್ಟು ಮನೆಯ ವಿಚಾರಕ್ಕಾಗಿ, ವಾಹನ ಖರೀದಿಗಾಗಿ ಹಣ ವಿನಿಯೋಗಿಸುವ ಮೊದಲು ಎಚ್ಚರಿಕೆಯನ್ನು ತಂದುಕೊಳ್ಳಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣವಿರಲಿದ್ದು, ಪ್ರಮುಖ ಕೌಟುಂಬಿಕ ವಿಚಾರಗಳಲ್ಲಿ ಒಡ ಹುಟ್ಟಿದವರ ಸಂಪೂರ್ಣ ಒಂದು ಬೆಂಬಲ ಸಿಗುವಂಥ ಯೋಗವಿದೆ. ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ ವಿಶ್ವಾಸ ಗಟ್ಟಿಯಾಗಲಿದ್ದು, ಈ ವಾರ ಪ್ರೇಮಿಗಳಿಗೆ ಮನಸ್ಸಿನ ಆಸೆ ಈಡೇರುವ ಯೋಗವಿದ್ದು, ಮದುವೆಗೆ ಸಂಬಂಧಿಸಿದ ಚರ್ಚೆಗಳಾಗಲಿದೆ. ಧನಾತ್ಮಕವಾಗಿ ಒಂದು ಒಳ್ಳೆಯ ವಿಚಾರವಿರಲಿದೆ. ಇನ್ನು ಈ ವಾರ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿದ್ದು, ದೈಹಿಕ ಶಕ್ತಿ ಹಾಗೂ ಮಾನಸಿಕ ಚೇತನ ಹೆಚ್ಚಾಗಿರಲಿದೆ. ಆದರೂ ವಾಹನ ಚಾಲನೆ ಮಾಡುವಾಗ ಮತ್ತು ರಕ್ತದೊತ್ತಡ ಅಥವಾ ಉಷ್ಣತೆಗೆ ಸಂಬಂಧಿಸಿದ ತೊಂದರೆ ಇರುವವರು ಸೂಕ್ತ ಕಾಳಜಿ ವಹಿಸುವುದು ಉತ್ತಮ. ಕೃಷಿಕರಿಗೆ, ರೈತರಿಗೆ, ವಿಶೇಷವಾಗಿ ಕೃಷಿ ಆಧಾರಿತ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಶ್ರಮಕ್ಕೆ ತಕ್ಕಂತೆ ಅತ್ಯುತ್ತಮ ಇಳುವರಿ ದೊರೆಯಲಿದ್ದು, ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗಲಿದೆ. ಭೂ ಅಭಿವೃದ್ಧಿ ಅಥವಾ ಹೊಸ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಇದು ಸೂಕ್ತವಾದಂಥ ಸಮಯ. ವಿಶೇಷವಾಗಿ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ದೃಢ ಏಕಾಗ್ರತೆ ಮೂಡಲಿದ್ದು, ತಾಂತ್ರಿಕ, ವೈದ್ಯಕೀಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಸಕಾರಾತ್ಮಕ ಫಲಿತಾಂಶಗಳು ಪ್ರಾಪ್ತಿಯಾಗಲಿದೆ. ಗುರು ಹಿರಿಯರ ಸೂಕ್ತ ಮಾರ್ಗದರ್ಶನ ಸಿಗತಕ್ಕಂಥ ಒಂದು ಯೋಗವೂ ಇದೆ. ವಿದ್ಯೆಯಲ್ಲಿ ಹೆಚ್ಚಿನ ಸಮಯನ ತೊಡಗಿಸಿಕೊಂಡು ವಿದ್ಯೆಯಲ್ಲಿ ಸಾಧನೆ ಮಾಡತಕ್ಕಂಥ ಯೋಗವಿದೆ. ಈ ವಾರ ಪ್ರತಿದಿನ ಬೆಳಿಗ್ಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೂ ಬಡವ ಭಕ್ತರಿಗೆ ವಿಶೇಷವಾಗಿ ಅನ್ನದಾನವನ್ನು ಮಾಡಿ ಶ್ರೇಯಸ್ಸುಂಟಾಗಲಿದೆ. ಈ ವಾರದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಮೆರೂನ್ ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು, ಶುಭ ದಿನ ಗುರುವಾರ, ಅಶುಭ ದಿನ ಶನಿವಾರವಾಗಿರಲಿದೆ. ಎಚ್ಚರಿಕೆ ಇರಲಿ. ಶುಭವಾಗಲಿ. ಇನ್ನು ಧನುಸು ರಾಶಿಯವರಿಗೆ ಈ ವಾರ ಅದೃಷ್ಟ, ಉನ್ನತ ಚಿಂತನೆ ಹಾಗೂ ಧಾರ್ಮಿಕ ಆಸಕ್ತಿ ಹೆಚ್ಚಾಗುವ ಶುಭ ಸಮಯ. ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ಕಾರ್ಯರೂಪಕ್ಕೆ ಬರಲಿದ್ದು, ಸಮಾಜದಲ್ಲಿ ಮಾರ್ಗದರ್ಶಕರಾಗಿ ಗೌರವ ಆಧಾರಗಳನ್ನು ಪಡೆಯುವಂತಹ ಒಂದು ಯೋಗವಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂಥ ಪ್ರಮುಖ ಕಾರ್ಯಗಳು ಹಿರಿಯರ ಮತ್ತು ಆಪ್ತರ ಸಹಾಯದಿಂದ ಸುಲಭವಾಗಿ ಪೂರ್ಣಗೊಳ್ಳಲಿದೆ. ವಾರದ ಒಂದು ದ್ವಿತೀಯಾರ್ಧದಲ್ಲಿ ದೂರದ ಪ್ರಯಾಣ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆ ಸಫಲವಾಗಲಿದೆ. ಇನ್ನು ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಳದಲ್ಲಿ ಶುಭ ವಾತಾವರಣವಿರಲಿದ್ದು, ಮೇಲಧಿಕಾರಿಗಳಿಂದ ಪೂರ್ಣ ಪ್ರೋತ್ಸಾಹ ಸಿಗಲಿದ್ದು, ನಿಮ್ಮ ಅನುಭವ ಹಾಗೂ ದಕ್ಷತೆಗೆ ಸೂಕ್ತ ಗೌರವ ದೊರೆಯಲಿದೆ. ಶಿಕ್ಷಣ, ಸಲಹಾ ಕ್ಷೇತ್ರ, ಕಾನೂನು ಹಾಗೂ ಆಡಳಿತಾತ್ಮಕ ರಂಗದಲ್ಲಿರುವವರಿಗೆ ಹೆಚ್ಚಿನ ಯಶಸ್ಸು ಸಿಗಲಿದೆ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಾರ ಉದ್ಯಮಿಗಳಿಗೆ ಹಾಗೂ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗುವ ಸಮಯ ಕೂಡಿ ಬರಲಿದೆ. ಹೊಸ ವಿಸ್ತರಣಾ ಯೋಜನೆಗಳಿಗೆ
ಹಣ ಹೂಡಲು ಅನುಕೂಲಕರ ದಿನಗಳಾಗಿರಲಿದೆ. ವಿದೇಶಿ ಅಥವಾ ದೂರದ ಊರುಗಳ ವ್ಯಾಪಾರ ಸಂಪರ್ಕಗಳಿಂದ ನೂತನ ಆಶಾದಾಯಕ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಈ ಒಂದು ವಾರದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದ್ದು ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಪ್ರತಿಫಲ ಸಿಗಲಿದ್ದು ಧನಾಗಮನ ಸರಾಗವಾಗಲಿದೆ. ಧಾರ್ಮಿಕ, ಕೌಟುಂಬಿಕ ಶುಭ ಕಾರ್ಯಗಳಿಗೆ ಹಾಗೂ ಶೈಕ್ಷಣಿಕ ಅಗತ್ಯತೆಗಳಿಗಾಗಿ ಹಣ ವಿನಿಯೋಗಿಸಲಿದ್ದೀರಿ. ಅನಿರೀಕ್ಷಿತ ವೆಚ್ಚಗಳು ಎದುರಾದರೂ ಆರ್ಥಿಕ ಸ್ಥಿತಿಗೆ ಯಾವುದೇ ಭಂಗ ಬರುವುದಿಲ್ಲ. ಹಾಗಾಗಿ ಹಣದ ವಿಚಾರದಲ್ಲಿ ತುಂಬ ಕಿರಿಕಿರಿ ಆಗದೆ ಇರತಕ್ಕಂಥ ಒಂದು ವಾರವಾಗಲಿದೆ. ಇನ್ನು ಈ ವಾರ ನಿಮ್ಮ ಕುಟುಂಬದಲ್ಲಿ ಒಂದು ಒಳ್ಳೆಯ ಮಂಗಳಕರ ಮತ್ತು ಶಾಂತಿಯುತ ವಾತಾವರಣವಿರಲಿದ್ದು ಹಿರಿಯರ ಆಶೀರ್ವಾದ ಹಾಗೂ ಮಾರ್ಗದರ್ಶನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮಗೆ ನೆರವಾಗಲಿದೆ. ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ ಉಂಟಾಗಲಿದೆ. ಸಾಮರಸ್ಯ ಹಾಗೂ ಅನುರಾಗ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಹಿರಿಯರ ಒಪ್ಪಿಗೆ ಸಿಗುವ ಯೋಗವಿದ್ದು ವಿವಾಹದ ಮಾತುಕತೆಗಳು ಶುಭವಾಗಿ ಮುಕ್ತಾಯಗೊಳ್ಳುವಂಥ ಎಲ್ಲ ಯೋಗಗಳಿರತಕ್ಕಂಥ ಸಾಧ್ಯತೆಗಳಿದೆ. ಇನ್ನು ಈ ವಾರದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ಮನಸ್ಸಿನಲ್ಲಿ ಆಧ್ಯಾತ್ಮಿಕ ನೆಮ್ಮದಿ ಹಾಗೂ ಹೊಸ ಚೈತನ್ಯವಿರಲಿದೆ. ಆದರೂ ನಿಯಮಿತ ಆಹಾರ ಕ್ರಮ ಹಾಗೂ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಮಾಡಿಕೊಳ್ಳತಕ್ಕಂಥದ್ದು ಹಾಗೂ ಸಣ್ಣ ಪುಟ್ಟ ಒಂದು ಕಾಲು ನೋವು, ಹೊಟ್ಟೆ ನೋವಿನಂಥ ಸಮಸ್ಯೆಗಳು ಈ ವಾರದಲ್ಲಿ ಸಣ್ಣ ಪುಟ್ಟವಾಗಿ ಕಾಣಿಸಿಕೊಳ್ಳಬಹುದು. ಆದಷ್ಟು ಎಚ್ಚರಿಕೆಯಿಂದ ಇರಿ. ಆರೋಗ್ಯದ ಕಡೆಗೆ ತುಂಬ ಜಾಗರೂಕತೆ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ಕೃಷಿಕರಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ರೈತರಿಗೆ ಈ ವಾರ ತೋಟಗಾರಿಕೆಯಲ್ಲಿ ಬೆಳೆದಂಥ ಬೆಳೆಗಳು ಒಳ್ಳೆಯ ಫಲ ಕೊಡಲಿದ್ದು ಕೃಷಿ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಬೆಲೆ ಸಿಗಲಿದೆ. ಹೊಸ ಕೃಷಿಯ ಪದ್ಧತಿಗಳು ಹಾಗೂ ನೀರಾವರಿ ಯೋಜನೆಗಳಿಗೆ ಬಂಡವಾಳ ತೊಡಗಿಸಿಕೊಳ್ಳಲು ಈ ವಾರ ಅತ್ಯಂತ ಸೂಕ್ತವಾದಂಥ ಒಂದು ಸಮಯವಾಗಲಿದೆ. ಸ್ನೇಹಿತರೆ, ಈ ವಾರದಲ್ಲಿ ನೀವು ಬೆಳೆದಂಥ ಬೆಳೆಗಳನ್ನು ಆದಷ್ಟು ಒಳ್ಳೆಯ ರೀತಿಯಲ್ಲಿ ರಕ್ಷಣೆ ಮಾಡಿ ಸಂರಕ್ಷಣೆ ಮಾಡಿಕೊಳ್ಳಿ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಈ ವಾರದಲ್ಲಿ ಸ್ವಲ್ಪ ಒಂದು ಆಲಸ್ಯತೆ ಬರತಕ್ಕಂಥದ್ದು, ವಿದ್ಯೆಯಲ್ಲಿ ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿ ನಿರ್ಮಾಣವಾಗಲಿದೆ. ಹಾಗಾದರೆ ಮುಂದೆ ಬರತಕ್ಕಂಥ ಪರೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪೋಷಕರು ಮಕ್ಕಳ ಬಗ್ಗೆ ತುಂಬ ಜಾಗರೂಕತೆಯನ್ನು ತಂದು ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ವಿದ್ಯೆಗಾಗಿ ವಿಶೇಷವಾಗಿ ಹೆಚ್ಚಿನ ಸಮಯವನ್ನು ತೆಗೆದಿರಿಸಿಕೊಂಡು ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡಿ. ವಿಶೇಷವಾಗಿ ಪರಿಹಾರದ ವಿಚಾರವನ್ನು ನೋಡುವುದಾದರೆ ಈ ವಾರ ನೀವು ಪ್ರತಿದಿನ ದತ್ತಾತ್ರೇಯ ಸ್ವಾಮಿಯ ಆರಾಧನೆ, ಗುರು ರಾಘವೇಂದ್ರರನ್ನು ಆರಾಧಿಸಿಕೊಳ್ಳಿ. ಸ್ನೇಹಿತರೆ, ಗುರುವಾರದಂದು ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಈ ವಾರದಲ್ಲಿ ಶುಭ ಯೋಗಗಳು ಪ್ರಾಪ್ತಿಯಾಗಲಿದೆ. ಇನ್ನು ಈ ವಾರದ ನಿಮ್ಮ ವಿಶೇಷವಾದಂತಹ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಈ ವಾರದ ಶುಭ ದಿನ ಗುರುವಾರವಾಗಿರಲಿದೆ ಹಾಗೂ ಈ ವಾರದ ಅಶುಭ ದಿನ ಬುಧವಾರ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ವಾರದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲಿ ಎಂದು ಸ್ಮರಣೆ ಮಾಡುತ್ತಾ ಈ ವಾರದಲ್ಲಿ ನಿಮಗೆ ಶುಭವಾಗಲಿ. ಇನ್ನು ಮಕರ ರಾಶಿಯವರಿಗೆ ಈ ವಾರ ಸಮಾಧಾನ, ಶ್ರಮಕ್ಕೆ ತಕ್ಕ ಪ್ರತಿಫಲ ಹಾಗೂ ಕಾರ್ಯ ಸಫಲತೆ ಸಿಗುವ ಉತ್ತಮ ಸಮಯ. ನಿಮ್ಮ ಶಿಸ್ತು ಮತ್ತು ತಾಳ್ಮೆಯ ಗುಣಗಳು ಕ್ಲಿಷ್ಟಕರವಾದ ಸಮಸ್ಯೆಗಳನ್ನು ಪರಿಹರಿಸಲು ಈ ವಾರದಲ್ಲಿ ನಿಮಗೆ ನೆರವಾಗಲಿದೆ. ಅಂದುಕೊಂಡ ಕೆಲಸಗಳು ನಿಧಾನವಾಗಿ ಆದರೂ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಸಮಾಜದಲ್ಲಿ ನಿಮ್ಮ ಜವಾಬ್ದಾರಿಯುತ ನಡವಳಿಕೆಗೆ ಮೆಚ್ಚುಗೆ ದೊರೆಯಲಿದ್ದು ವಾರದ ದ್ವಿತೀಯಾರ್ಧದಲ್ಲಿ ಆಸ್ತಿ ಅಥವಾ ದೀರ್ಘಕಾಲದ ಯೋಜನೆಯೊಂದರಲ್ಲಿ ಧನಾತ್ಮಕ ತಿರುವು ಸಿಗತಕ್ಕಂಥ ಯೋಗವಿದೆ. ಇನ್ನು ಆದಷ್ಟು ಈ ವಾರದಲ್ಲಿ ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತುಂಬ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಬೇರೆ ಯಾರಿಂದಲಾದರೂ ತಪ್ಪುಗಳಾದಂತಲ್ಲಿ ನಿಮಗೆ ಅಂತಹ ಒಂದು ತೊಂದರೆಗಳು ಅದರಿಂದ ಎದುರಾಗಬಹುದು. ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿಗಳು ಬರತಕ್ಕಂಥದ್ದು ಅಥವಾ ಆಪಾದನೆಗಳು ಬರತಕ್ಕಂಥದ್ದು, ಯಾವುದಾದ್ರೂ ತಪ್ಪು ಮಾಡದೆ ಇಲ್ಲದಿದ್ದರೂ ಸಹಿತ ನಿಮ್ಮ ಮೇಲೆ ತೊಂದರೆಗಳಾಗಬಹುದು. ಹಾಗಾಗಿ ಈ ವಾರದಲ್ಲಿ ಉದ್ಯೋಗದಲ್ಲಿ ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಎಲ್ಲರ ಒಂದು ಸಲಹೆ ಸೂಚನೆಗಳೊಂದಿಗೆ ಮುಂದುವರಿಯತಕ್ಕಂಥದ್ದು ಉತ್ತಮ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ನೀವು ಮಾಡತಕ್ಕಂಥ ನಿಮ್ಮ ರಿಯಲ್ ಎಸ್ಟೇಟ್ ವ್ಯಾಪಾರ ಅಥವಾ ಕಬ್ಬಿಣ, ಹೋಟೆಲ್ ಉದ್ಯಮ ಅಥವಾ ವಿಶೇಷವಾಗಿ ಭೂಮಿಯ ವ್ಯವಹಾರದಲ್ಲಿರತಕ್ಕಂಥವರಿಗೆ ಒಳ್ಳೆಯ ಒಂದು ಯೋಗವಿದೆ. ನೀವು ಅದನ್ನು ಸರಿಯಾದಂಥ ರೀತಿಯಲ್ಲಿ ಹೆಚ್ಚಿನ ಶ್ರಮಪಟ್ಟು ಕೆಲಸ ಮಾಡಿದಲ್ಲಿ ಒಳ್ಳೆಯ ವ್ಯವಹಾರ ಲಾಭವನ್ನು ತಂದುಕೊಡಲಿದೆ ಮತ್ತು ದೊಡ್ಡ ದೊಡ್ಡ
ಒಂದು ವ್ಯಾಪಾರಕ್ಕೆ ಹೂಡಿಕೆಯನ್ನು ಸಹಿತ ಮಾಡಿಕೊಳ್ಳಲು ಈ ವಾರದಲ್ಲಿ ಉತ್ತಮವಾದಂತಹ ಯೋಗವಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ವಾರದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಧಾರಣವಾಗಿದ್ದು ದೊಡ್ಡ ಮೊತ್ತದ ಸಾಲ ಕೊಟ್ಟಂತದ್ದು ನಿಮಗೆ ಬರದೇ ಇರತಕ್ಕಂಥದ್ದು ದೊಡ್ಡ ಹಣದ ಸಮಸ್ಯೆಯನ್ನು ತಂದೊಡ್ಡಲಿದೆ. ಆದಷ್ಟು ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ವಿಶೇಷವಾಗಿ ಹಣ ಕೊಟ್ಟವರೊಂದಿಗೆ ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ದೇವರ ಪ್ರಾರ್ಥನೆ ಮಾಡಿ ಬರತಕ್ಕಂತಹ ಸಂಪತ್ತು ಬೇಗ ರೀತಿಯಲ್ಲಿ ಬರುವ ಹಾಗೆ ದೇವರೆಲ್ಲ ಅನುಗ್ರಹ ಮಾಡಿಕೊಡಲಿ ಎಂದು ಸ್ಮರಣೆ ಮಾಡಿಕೊಳ್ಳಿ. ವಿಶೇಷವಾಗಿ ಹಣದ ವಿಚಾರದಲ್ಲಿ ಈ ವಾರದಲ್ಲಿ ಬಜೆಟ್ ಅನ್ನು ನಿರ್ಮಾಣ ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ಈ ವಾರದಲ್ಲಿ ಪ್ರಾಪ್ತಿಯಾಗಲಿದ್ದು ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ. ಮನೆಯಲ್ಲಿ ದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗಿದ್ದು ದಂಪತಿಗಳ ನಡುವೆ ಪರಸ್ಪರ ಒಂದು ತಿಳುವಳಿಕೆ ಉಂಟಾಗತಕ್ಕಂಥದ್ದು ಹಾಗೂ ವಿಶೇಷವಾಗಿ ಬಾಧ್ಯತೆಗಳು ಏನಾದರೂ ಇದ್ದಲ್ಲಿ ಎಲ್ಲ ದೂರವಾಗಲಿದೆ. ಒಂದು ಒಳ್ಳೆಯ ಪ್ರೇಮಿಗಳಿಗೆ ಜವಾಬ್ದಾರಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ವಾರ ಅನುಕೂಲಕರವಾದಂತಹ ಒಂದು ದಿನವಾಗಲಿದೆ. ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿದ್ದು ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳನ್ನು ನೋಡಲಿದ್ದೀರಿ. ಆದಷ್ಟು ಎಚ್ಚರಿಕೆಯಿಂದ ಇರಿ. ದೈಹಿಕ ಶ್ರಮ ಹೆಚ್ಚಾಗಿರುವುದರಿಂದ ವಾರದ ಮಧ್ಯದಲ್ಲಿ ನರಗಳ ದೌರ್ಬಲ್ಯ ಕಾಣಿಸಿಕೊಳ್ಳಬಹುದು. ಬೆನ್ನು ನೋವು, ಕೀಲು ನೋವಿನ ತೊಂದರೆಗಳು ಎದುರಾಗುವಂತ ಸಾಧ್ಯತೆ ಇದೆ. ದೈನಂದಿನ ಯೋಗ, ಧ್ಯಾನ, ಸಮಯಕ್ಕೆ ಸರಿಯಾದ ವಿಶ್ರಾಂತಿಯನ್ನು ತಪ್ಪದೆ ಮಾಡಿಕೊಳ್ಳಿ. ಕೃಷಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಬೆಳೆದಂತ ಬೆಳೆಗಳು ಒಳ್ಳೆಯ ಲಾಭವನ್ನು ತಂದುಕೊಡಲಿದೆ. ಉದ್ಯಮ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಕೃಷಿಯಿಂದಾಗಿ ಮಾಡತಕ್ಕಂಥ ವ್ಯಾಪಾರ ಒಳ್ಳೆಯ ಲಾಭವನ್ನು ತಂದುಕೊಡಲಿದೆ. ತೋಟಗಾರಿಕೆ ಬೆಳೆಗಾರರಿಗೆ ಭೂ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರಿಗೆ ಯಶಸ್ಸು ದೊರೆಯಲಿದೆ. ಹೊಸ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬಹುದು. ಯಂತ್ರೋಪಕರಣಗಳ ಅಳವಡಿಕೆಯಿಂದ ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ಒಳ್ಳೆಯ ಲಾಭ ದೊರೆಯುವಂಥ ಯೋಗವಿದೆ. ವಿದ್ಯಾರ್ಥಿಗಳಿಗೆ ಈ ವಾರ ಅತ್ಯುತ್ತಮವಾಗಿದ್ದು ನೀವು ಕಲಿತಂತಹ ಪಾಠಗಳು ನಿಮಗೆ ಒಳ್ಳೆಯ ಒಂದು ಯಶಸ್ಸನ್ನು ತಂದುಕೊಡಲಿದೆ. ತಾಂತ್ರಿಕ ಸಂಶೋಧನೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯು ಉತ್ತಮವಾಗಿದ್ದು ಒಳ್ಳೆಯ ಶುಭ ಫಲ ದೊರಕಲಿದೆ. ಇನ್ನು ಕಠಿಣ ವಿಷಯಗಳನ್ನು ಈ ವಾರ ಅಭ್ಯಾಸ ಮಾಡಲು ಸೂಕ್ತವಾದಂತಹ ಸಮಯ. ಇನ್ನು ಈ ವಾರ ನಿಮಗೆ ಪರಿಹಾರವನ್ನು ನೋಡುವುದಾದರೆ ಈ ವಾರದಲ್ಲಿ ನೀವು ಶನೀಶ್ವರನ ಒಂದು ಪ್ರಾರ್ಥನೆ ಪೂಜೆಯನ್ನು ಮಾಡಿಕೊಳ್ಳಿ ಹಾಗೂ ಶನಿದೇವರ ಆರಾಧನೆ ಹಾಗೂ ಎಳ್ಳೆಣ್ಣೆಯನ್ನು ಶನಿದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವುದರಿಂದ ಈ ವಾರದಲ್ಲಿ ನಿಮಗೆ ಶುಭ ಫಲ ಪ್ರಾಪ್ತಿಯಾಗಲಿದೆ. ಗ್ರಹಚಾರ ಪರಿಹಾರವಾಗಲಿದೆ ಹಾಗೂ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ವಾರ ಪ್ರತಿನಿತ್ಯ ಓಂ ಮಹಾಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಂಡು ಮುಂದುವರಿಯಿರಿ. ಶುಭವಾಗಲಿದೆ. ಇನ್ನು ಈ ವಾರದ ನಿಮ್ಮ ಒಂದು ಶುಭ ಸಂಖ್ಯೆ 4, ಶುಭ ಬಣ್ಣ ಕಡು ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಈ ವಾರದ ನಿಮ್ಮ ಶುಭ ದಿನ ಶನಿವಾರ ಮತ್ತು ಬುಧವಾರ. ವಾರದ ಅಶುಭ ದಿನಗಳು ಮಂಗಳವಾರ ಮತ್ತು ಭಾನುವಾರ. ಸ್ವಲ್ಪ ಏರುಪೇರುಗಳು ಇರತಕ್ಕಂಥದ್ದು ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸ್ನೇಹಿತರೆ, ಈ ವಾರದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳು ಪ್ರಾಪ್ತಿಯಾಗಲಿ ಎಂದು ಸ್ಮರಣೆ ಮಾಡುತ್ತೇನೆ. ಶುಭವಾಗಲಿ. ಕುಂಭರಾಶಿಯವರಿಗೆ ಹೊಸ ಭರವಸೆ ಹಾಗೂ ನವೋಲ್ಲಾಸ ತರುವಂತ ವಾರ. ನಿಮ್ಮ ಹೊಸ ಆಲೋಚನೆಗಳು ಈ ವಾರದಲ್ಲಿ ಸೃಜನಶೀಲ ಯೋಜನೆಗಳೊಂದಿಗೆ ಆಪ್ತರಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ದೀರ್ಘಕಾಲದ ಗೊಂದಲಗಳು ತಿಳಿಯಾಗಿ ಮುಕ್ತ ಮನಸ್ಸಿನಿಂದ ಕಾರ್ಯಪ್ರವೃತ್ತರಾಗಲಿದ್ದೀರಿ. ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವ ಆಧಾರಗಳು ಹೆಚ್ಚಾಗಲಿವೆ. ವಾರದ ಒಂದು ದ್ವಿತೀಯಾರ್ಧದಲ್ಲಿ ಹಿತೈಷಿಗಳ ಭೇಟಿಯಿಂದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸೂಕ್ತವಾದಂತಹ ಮಾರ್ಗದರ್ಶನ ಸಿಗಲಿದೆ. ಇನ್ನು ಈ ವಾರದಲ್ಲಿ ಉದ್ಯೋಗ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ನೂತನ ಯೋಜನೆಗಳ ನಾಯಕತ್ವ ಹಾಗೂ ಪ್ರಮುಖ ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿವೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಒಂದು ಸಾಮರಸ್ಯ ಕಾಯ್ದುಕೊಳ್ಳಲಿದ್ದೀರಿ. ವ್ಯಾಪಾರ ಉದ್ಯಮಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ನೂತನ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಸಂಶೋಧನೆ, ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್ ಹಾಗೂ ರಫ್ತು ಆಮದು ಉದ್ಯಮದಲ್ಲಿರ್ತಕ್ಕಂಥವರಿಗೆ ಉತ್ತಮ ಲಾಭ ದೊರೆಯಲಿದೆ. ಹೊಸ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಈ ವಾರ ಅತ್ಯಂತ ಒಂದು ಸೂಕ್ತವಾದಂತಹ ಒಂದು ವಾರವಾಗಲಿದೆ. ಸ್ನೇಹಿತರೆ, ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಈ ವಾರ ಆರ್ಥಿಕ ಪರಿಸ್ಥಿತಿ ಸ್ಥಿರ ಹಾಗೂ ಆಶಾದಾಯಕವಾಗಿರಲಿದೆ. ವಿವಿಧ ಮೂಲಗಳಿಂದ ಧನಾಗಮನವಾಗುವ ಯೋಗವಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಸಣ್ಣ ಪುಟ್ಟ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗತಕ್ಕಂತಹ ಸಾಧ್ಯತೆಯೂ ಇದೆ. ಭವಿಷ್ಯದ ಭದ್ರತೆಗಾಗಿ ಹೊಸ ಉಳಿತಾಯ ಯೋಜನೆಗಳಲ್ಲಿ ಬಂಡವಾಳ ಹೂಡಲು ಈ ವಾರ
ಅತ್ಯಂತ ಸಕಾಲವಾದಂತಹ ಒಂದು ವಾರವಾಗಲಿದೆ. ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿರಲಿದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಯಾರಿಗೂ ಸಾಲವನ್ನು ನೀಡಬೇಡಿ. ಕುಟುಂಬದಲ್ಲಿ ಸಂತೋಷ ಮತ್ತು ಸುಖ ಸಂತಸದ ಒಂದು ವಾತಾವರಣವಿರಲಿದ್ದು, ಬಂಧು ಮಿತ್ರರೊಂದಿಗೆ ಸೌಹಾರ್ದಯುತ ಬಾಂಧವ್ಯ ವೃದ್ಧಿಸಲಿದೆ. ದಂಪತಿಗಳ ನಡುವೆ ಪರಸ್ಪರ ಬೆಂಬಲ ಹಾಗೂ ತಿಳುವಳಿಕೆ ಹೆಚ್ಚಾಗಲಿದ್ದು, ಪ್ರೇಮಿಗಳಿಗೆ ಮನಸ್ಸಿನ ಆಸೆಗಳನ್ನು ಹಂಚಿಕೊಳ್ಳಲು ಹಾಗೂ ಬಾಂಧವ್ಯಗಳನ್ನು ಗಟ್ಟಿಸಿಕೊಳ್ಳಿಸಲು ಅನುಕೂಲಕರವಾದಂತಹ ಸಮಯ. ಈ ವಾರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಮನಸ್ಸಿನಲ್ಲಿ ಹೊಸ ಹುಮ್ಮಸ್ಸು ಮತ್ತು ಶಕ್ತಿ ಇರಲಿದೆ. ಆದರೂ ಕಾಲೋಚಿತ ಬದಲಾವಣೆಗಳಿಂದ ಸಣ್ಣ ಪುಟ್ಟ ಶೀತ, ಕಫ ಅಥವಾ ಕಾಲಿನ ಆಯಾಸ ಎದುರಾಗಬಹುದು. ದೈನಂದಿನ ಯೋಗ ಹಾಗೂ ಸೂಕ್ತ ಸಮಯಕ್ಕೆ ವಿಶ್ರಾಂತಿ ಪಡೆಯುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ, ರೈತರಿಗೆ, ಆಧಾರಿತ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಶ್ರಮಕ್ಕೆ ತಕ್ಕಂಥ ಒಂದು ಒಳ್ಳೆಯ ಪ್ರತಿಫಲ ದೊರೆಯಲಿದ್ದು, ನೂತನ ತಂತ್ರಜ್ಞಾನದ ಹಾಗೂ ಕೃಷಿಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಸಮಯ ಸೂಕ್ತವಾಗಿರಲಿದೆ. ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವ ಸಕಾರಾತ್ಮಕ ಲಕ್ಷಣಗಳಿರಲಿದೆ. ಕೃಷಿಯಲ್ಲಿರ್ತಕ್ಕಂಥ ಒಂದು ಕೃಷಿಕರಿಗೆ ಒಳ್ಳೆಯ ಲಾಭವಿದೆ. ಸರಿಯಾದಂಥ ರೀತಿಯಲ್ಲಿ ಅದನ್ನು ಬಳಸಿಕೊಳ್ಳುವುದು ಉತ್ತಮ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡಲು ಈ ವಾರ ಅತ್ಯುತ್ತಮವಾಗಿರಲಿದೆ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಅದರಲ್ಲೂ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ತಂತ್ರಜ್ಞಾನ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ದೊರೆತಕ್ಕಂತಹ ಒಂದು ಸಾಧ್ಯತೆ ಇರತಕ್ಕಂಥ ವಾರವಾಗಲಿದೆ. ಅದಲ್ಲದೆ ಗುರು ಹಿರಿಯರ ಉತ್ತಮ ಸಲಹೆ, ಸೂಚನೆ, ಮಾರ್ಗದರ್ಶನಗಳನ್ನು ಪಡೆದುಕೊಳ್ಳಿ. ಈ ವಾರ ಪರಿಹಾರದ ವಿಚಾರವನ್ನು ನೋಡುವುದಾದರೆ, ಈ ವಾರ ಹನುಮಾನ್ ಚಾಲಿಸನ್ನು ಪ್ರತಿನಿತ್ಯ ಪಾರಾಯಣ ಮಾಡಿ. ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ಈ ವಾರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಪ್ರತಿನಿತ್ಯ 28 ಬಾರಿ ಜಪ ಮಾಡಿ ಒಳ್ಳೆಯ ಒಂದು ಯೋಗಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಲಿದೆ. ಇನ್ನು ಈ ವಾರದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 8, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಈ ವಾರದ ಅದೃಷ್ಟದ ದಿನಗಳು ಶನಿವಾರ ಮತ್ತು ಬುಧವಾರ ಶುಭವಾಗಲಿದೆ. ವಾರದ ಅಶುಭ ದಿನ ಮಂಗಳವಾರ ಮತ್ತು ಗುರುವಾರ ಸ್ವಲ್ಪ ಅಶುಭವಿರಲಿದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಮಾನಸಿಕ ಶಾಂತಿ, ಆಧ್ಯಾತ್ಮಿಕ ಚಿಂತನೆ ಹಾಗೂ ಕಾರ್ಯ ಸಫಲತೆ ತರಲಿದೆ. ದೀರ್ಘಕಾಲದಿಂದ ಅನುಭವಿಸುತ್ತಿದ್ದ ಆತಂಕ ಅಥವಾ ಗೊಂದಲಗಳು ತಿಳಿಯಾಗಿ ಮುಕ್ತ ಮನಸ್ಸಿನಿಂದ ಹೊಸ ಯೋಜನೆಗಳನ್ನು ರೂಪಿಸಲಿದ್ದೀರಿ. ನಿಮ್ಮ ಕರುಣೆ ಹಾಗೂ ಸಾತ್ವಿಕ ನಡವಳಿಕೆ ಸಮಾಜದಲ್ಲಿ ಗೌರವ ಆಧಾರಗಳನ್ನು ಹೆಚ್ಚಾಗಿಸಲಿದೆ. ವಾರದ ಒಂದು ದ್ವಿತೀಯಾರ್ಧದಲ್ಲಿ ಆತರ ಸಹಕಾರದಿಂದ ಬಾಕಿ ಉಳಿದಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿದೆ. ವೃತ್ತಿ ಮತ್ತು ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ, ಸ್ನೇಹಿತರೆ, ಕೆಲಸದ ಸ್ಥಳದಲ್ಲಿ ವಾತಾವರಣವು ಅನುಕೂಲಕರವಾಗಿರಲಿದೆ. ಈ ವಾರ ನಿಮ್ಮ ಸೃಜನಶೀಲತೆ ಹಾಗೂ ದಕ್ಷತೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಶಿಕ್ಷಣ, ವೈದ್ಯಕೀಯ, ಕಲೆ ಹಾಗೂ ಸಾಮಾಜಿಕ ಸೇವಾ ವಲಯದಲ್ಲಿರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಆಶಾದಾಯಕವಾದಂತಹ ಲಾಭ ಸಿಗಲಿದ್ದು, ಸಾಂಪ್ರದಾಯಿಕ ಉದ್ಯಮ, ಔಷಧ ಹಾಗೂ ಆಮದು ರಫ್ತು ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ ನೂತನ ಒಪ್ಪಂದಗಳು ಸಫಲವಾಗಲಿವೆ. ನೂತನ ಹೂಡಿಕೆಗಳಿಗೆ ಬಂಡವಾಳ ಹೂಡಲು ಅನುಕೂಲಕರವಾದಂತಹ ಸಮಯವಾಗಲಿದೆ ಹಾಗೂ ಶುಭ ಫಲ ದೊರೆಯಲಿದೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ, ಈ ವಾರ ಆರ್ಥಿಕ ಪರಿಸ್ಥಿತಿ ಸ್ಥಿರ ಹಾಗೂ ಬಲವಾಗಿರಲಿದೆ. ವಿಶೇಷವಾಗಿ ಆದಾಯದ ಹೊಸ ಮೂಲಗಳು ಗೋಚರಿಸಲಿದ್ದು, ಧಾರ್ಮಿಕ, ಕೌಟುಂಬಿಕ, ಮಂಗಳ ಕಾರ್ಯಗಳಿಗೆ ಹಾಗೂ ಪುಣ್ಯ ಕ್ಷೇತ್ರಗಳ ದರ್ಶನಕ್ಕಾಗಿ ಹಣ ವಿನಿಯೋಗಿಸಲಿದ್ದೀರಿ. ಸಣ್ಣ ಪ್ರಮಾಣದ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಸಕಾಲವಾದಂಥ ಸಮಯ. ಇನ್ನು ಈ ವಾರದಲ್ಲಿ ನಿಮ್ಮ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಶಾಂತಿಯುತ ವಾತಾವರಣ ನೆಲೆಸಲಿದೆ. ಮನೆಯವರೊಂದಿಗೆ ವಿಶೇಷವಾಗಿ ಧಾರ್ಮಿಕ ಸ್ಥಳಗಳಿಗೆ ಅಥವಾ ಪ್ರವಾಸಕ್ಕೆ ತೆರಳುವ ಯೋಗವಿದೆ. ದಂಪತಿಗಳ ನಡುವೆ ಪರಸ್ಪರ ಪ್ರೀತಿ ಹಾಗೂ ಸಾಮರಸ್ಯ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಹಿರಿಯರ ಒಂದು ಸಮ್ಮತಿ ಸಿಗಲಿದ್ದು, ಮದುವೆಯ ಮಾತುಕತೆಗೆ ಸೂಕ್ತವಾದಂಥ ಸಮಯ. ವಿಶೇಷವಾಗಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಮಾನಸಿಕ ಪ್ರಶಾಂತತೆ ಹಾಗೂ ದೈಹಿಕ ಶಕ್ತಿ ಹೆಚ್ಚಾಗಿರಲಿದೆ. ಆದರೂ ಕಾಲೋಚಿತ ಬದಲಾವಣೆಗಳಿಂದ ಸಣ್ಣ ಪುಟ್ಟ ನೀರು, ಜಲದೋಷ ಅಥವಾ ಕಾಲಿನ ಆಯಾಸ ಎದುರಾಗಬಹುದು.
ಸಮಯಕ್ಕೆ ಸರಿಯಾದ ಆಹಾರ ಸೇವನೆ ಹಾಗೂ ನಿಯಮಿತ ಧ್ಯಾನ, ಯೋಗ ಸರಿಯಾದಂಥ ರೀತಿಯಲ್ಲಿ ಮಾಡಿಕೊಳ್ಳಿ. ಆರೋಗ್ಯ ವೃದ್ಧಿಯಾಗಲಿದೆ. ಇನ್ನು ಈ ವಾರದ ನಿಮ್ಮ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಹಾಗೂ ಜಲಸಂಪನ್ಮೂಲ ಆಧಾರಿತ ಕೃಷಿ ನಿರತರಿಗೆ ಶ್ರಮಕ್ಕೆ ತಕ್ಕಂತೆ ಒಳ್ಳೆಯ ಪ್ರತಿಫಲ ದೊರೆಯಲಿದ್ದು, ತರಕಾರಿ, ಹಣ್ಣು ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇದೆ. ನೂತನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಸೂಕ್ತವಾದಂಥ ಸಮಯ. ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ದೃಢ ಏಕಾಗ್ರತೆ ಮೂಡಲಿದ್ದು, ಕಲಾತ್ಮಕ, ವೈದ್ಯಕೀಯ ಹಾಗೂ ಆಧ್ಯಾತ್ಮಿಕ ವಿಷಯಗಳನ್ನು ಕಲಿಯುತ್ತಿರುವ ಅಭ್ಯರ್ಥಿಗಳಿಗೆ ವಿಶೇಷ ಪ್ರಗತಿ ಕಂಡುಬರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಗುರು ಹಿರಿಯರ ಉತ್ತಮ ಮಾರ್ಗದರ್ಶನ ಸಿಗಲಿದೆ. ಶುಭ ಫಲ ದೊರಕಲಿದೆ. ವಿಶೇಷವಾಗಿ ಈ ವಾರ ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ದಕ್ಷಿಣಾಮೂರ್ತಿಯ ಆರಾಧನೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಗುರುವಾರದಂದು ದೇವಾಲಯಕ್ಕೆ ಭೇಟಿ ನೀಡಿ ಕಡಲೆ ಬೇಳೆಯನ್ನು ದಾನ ಮಾಡಿ. ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸುವುದು ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡುವುದು ಅತ್ಯಂತ ಶ್ರೇಯಸ್ಸನ್ನು ತಂದುಕೊಡಲಿದೆ. ವಿಶೇಷವಾಗಿ ಈ ವಾರದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ತಿಳಿ ಕಿತ್ತಳೆ ಬಣ್ಣ ಹಾಗೂ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಈ ವಾರದ ಶುಭ ದಿನಗಳು ಗುರುವಾರ ಮತ್ತು ಸೋಮವಾರ. ವಾರದ ಅಶುಭ ದಿನಗಳು ಬುಧವಾರ ಮತ್ತು ಶನಿವಾರ. ಸ್ನೇಹಿತರೆ, ಇವಿಷ್ಟನ್ನು ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ. ಸ್ನೇಹಿತರೆ, ಈ ವಾರದಲ್ಲಿ ನಿಮಗೆಲ್ಲರಿಗೂ ಭಗವಂತ ಶುಭ, ಯೋಗ, ಭಾಗ್ಯ, ಆರೋಗ್ಯ, ಐಶ್ವರ್ಯಾದಿಗಳನ್ನು ಅನುಗ್ರಹಿಸಿಕೊಡಲಿ ಎಂದು ದೇವರ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.